ರಿಸಲ್ಟ್ ಬಂದ ಮೊದಲನೇ ಫೋನ್ ಯಾರಿಗಪ್ಪ ಮಾಡ್ತಿದ್ರು ಅಂದ್ರೆ ಅದು ರೇವಣ್ಣನಿಗೆ. ನಿಷ್ಠೂರವಾಗಿ ನನ್ನ ಜೊತೆ ಮಾತನಾಡ್ತಿದ್ರು. SG ರಮೇಶ್ ಗುಪ್ತಾ ಅಂತಿರಲ್ಲ, ನಾವು ಬಾಬಣ್ಣ ಅಂತಾನೆ ಕರಿತಿದ್ದು. ರಮೇಶ್ ಗುಪ್ತಾ ಅಲ್ಲಿ ಒಂದು ವಿಶೇಷತೆ ಏನಂದ್ರೆ ತನ್ನ ಆಲೋಚನೆಗಳೇ ವಿಭಿನ್ನತೆ. ಅವನು ಕಳ್ಕೊಂಡು ನಾನು ಬಡವಾಗಿದ್ದೀನಿ. ಪರ್ಫೆಕ್ಷನ್ ಅಂದ್ರೆ ರಮೇಶ್ ಗುಪ್ತಾ ಅಂದ್ರೆ ಪರ್ಫೆಕ್ಷನ್. ನಾನ್ ಚಿಕ್ಕ ವಯಸ್ಸಿಂದ ಅವ್ರನ್ನ ಯಾವಾಗ್ಲೂ ರೋಲ್ ಮಾಡೆಲ್ ಆಗೇ ನೋಡಿದ್ದೀನಿ. ಅವರ ಮಾತಲ್ಲಿ ನಿಸ್ವಾರ್ಥತೆ ಇತ್ತು. ಅವ್ರು ನಮ್ಮನ್ನ ನಂಬಿದ್ದಾರೆ, ನಾವು ಅವ್ರಿಗೆಲ್ಲೂ ಮೋಸ ಮಾಡೋದು ಬೇಡ. ಅವರು ನಮ್ಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ರು. ಅವ್ರ ತಂದೆ ಸ್ಥಾನದಲ್ಲಿ ನಿಂತು ಇದರೊಳಗೆ ಅಧ್ಯಕ್ಷರಾಗಿ ಅವರೊಬ್ಬರೇ ಇದ್ದಾರೆ. ಅವ್ರ ಸಲಹೆನ ಮಿಸ್ ಮಾಡ್ಕೋತೀವಿ. ನಮ್ಮ ಅಣ್ಣವರದ್ಮೇಲೆ ಇವ್ರನ್ನೇ ನಮ್ಮ ಅಣ್ಣ ಅಂತ ಅನ್ಕೊಂಡಿದ್ದು. ಇವ್ರನ್ನ ನಾನು ಸಾಯ ತನಕಲ್ಲೂ ಕೂಡ ನಾವು ಮರೆಯೋದಿಲ್ಲ. ದುಡಿಯೋ ಎತ್ತಾಗಿ ಇದೇ ಸಂಸ್ಥೆನ ಕಟ್ಟಿದ್ದಾರೆ. ಬಾಬಣ್ಣವ್ರು ನಮ್ಮ ಜೊತೆಲೇ ಅವರೇ. ಅವ್ರಂದ್ರೆ ತುಂಬಾ ಇಷ್ಟ ನಂಗೆ. ನನಗೆ ಅವಕಾಶ ಕಲ್ಪಿಸ್ಕೊಟ್ಟಂತ ದೇವ್ರು. ಸ್ಕೂಲು ಅಂತಾನೆ ದುಡಿದ. ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ನಮ್ಮನ್ನ ನೋಡ್ಕೊತಾ ಇದ್ದಾರೆ. ನಾನು ಮಾಡಬೇಕು, ನಾನು ಜಯಿಸ್ಬೇಕು ಅಂತ ಹೇಳಿ ಸಂಕಷ್ಟದಿರೋರಿಗೆ ಜಾಸ್ತಿ ಸಹಾಯ ಮಾಡಿದ್ರು. ಇದೆಲ್ಲವೂ ಕೂಡ ನಮ್ಮ ಅಧ್ಯಕ್ಷರ ಕನಸಾಗಿತ್ತು. ಒಂದು ತೆಂಗಿನ ಮರ ವಾಸವಿ ಯೋಜನಾ ಸಂಘದ ಅಧ್ಯಕ್ಷ ಆಗಿದ್ರು. ಅವ್ರ ಮನೆ ಹೆಣ್ಮಕ್ಳು ತರ ನೋಡ್ತಾ ಇದ್ರು. ಕೆಲಸನ ಮಾಡಿದ್ದಾರೆ. ಅದಕ್ಕೂ ತುಂಬಾ ಸಪೋರ್ಟ್ ಮಾಡಿದ್ರು ಬಾಬು ಸರ್. ಅವರು ಯಾವಾಗ್ಲೂ ಸ್ಮೈಲಿಂಗ್ ಫೇಸ್. ಉಪಕಾರಿಯಾಗೂ ಇದ್ರು. ತಮ್ಮನ್ ತಾವು ಸೇವೆಯಲ್ಲಿ ತೊಡಗಿಸ್ಕೊಂತಾರೆ. ಅವರು ಕೆಲ್ಸಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಮುಂದೆ ಮಾಡ್ಬೇಕು ಅನ್ನೋ ಛಲ ಇತ್ತು ಅವ್ರಿಗೆ. ಎಲ್ಲಾ ತರ ಸೇವೆನೂ ಮಾಡ್ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡ್ಬೇಕು ಅಂತ ಪಣ ತೊಡ್ತಾರೆ. ಎಲ್ಲ ದೇವಸ್ಥಾನಗಳಿಗೆ ಹೂವನ್ನ ಕೊಡ್ತಾ ಇದ್ರು. ಮಾಗಡಿಯ ವಾಸವಿ ಒಂದು ಸಮಾಜವನ್ನ ಒಳ್ಳೆ ರೀತಿಯ ಸಂಘಟನೆ ಮಾಡಿ ಅಲ್ಲಿ ಒಂದು ಕ್ರಮಬದ್ಧವಾದಂಥ ಶಿಸ್ತನ್ನು ತಂದು ರಾಜ್ಯ ಮಟ್ಟದಲ್ಲೂ ಕೂಡ ಮಾಗಡಿ ಹೆಸರು ಬರೋದಕ್ಕೆ ಶಬರೀಶ್ ಅಂತಕ್ಕಂಥ ವ್ಯಕ್ತಿಯನ್ನು ಕೂಡ ಗುರುತಿಸಿ ಆತೆಲ್ಲ ರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯೋದಕ್ಕೂ ಕೂಡ ಅವಕಾಶ ಮಾಡಿದ್ರು. ಇದಲ್ಲದೆ ಅವರ ವಾರ್ಷಿಕೋತ್ಸವದಲ್ಲಿ ಕಡ್ಡಾಯವಾಗಿ ಯಾರಾದರೂ ಒಬ್ಬ ಆಹ್ವಾನಿತ ಇದ್ದೆ ಅಂದರೆ ವರ್ಷ ಪ್ರತಿ ಅದು ರೇವಣ್ಣ ತನ್ನ ಪರವಾಗಿ ನಿಲ್ಲೋದಕ್ಕೆ ಮಾಡೋದಕ್ಕೆ ಕಾರಣೀಭೂತರು ಅಂತ ಹೇಳಿದ್ರೆ ನಮ್ಮ ಬಾಬುರವರು. ಇವತ್ತು ಅವರು ನಮ್ಮನ್ನಾಗಲಿ ಬರೀ ನನಗಲ್ಲ, ಬರೀ ಮಾಗಡಿ ಜನಕ್ಕಲ್ಲ, ವಾಸವಿ ಸಮಾಜಕ್ಕಲ್ಲ, ವಿದ್ಯಾ ಕ್ಷೇತ್ರಕ್ಕೆ ಮಾಗಡಿ ಪಟ್ಟಣದ ಬಡ ಮಕ್ಕಳು ರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಲು ಕಾರಣೀಭೂತರಾದಂಥವರು ನಮ್ಮ ಬಾಬುರವರು. ನಮ್ಮ ಆತ್ಮೀಯತೆ ಎಷ್ಟಿತ್ತು ಅಂತ ಹೇಳಿದ್ರೆ ಬರೀ ಮಾತಲ್ಲ, ಕಾರ್ಯ ಅಲ್ಲ, ಒಬ್ಬ ಸೋದರನ ರೀತಿಯಲ್ಲಿ ನಾವು ಬಾಳಿದ್ವಿ. ಅಂಥ ಒಬ್ಬ ಸಮಾಜದ ಚಿಂತನೆ ಇರ್ತಕ್ಕಂಥ ವ್ಯಕ್ತಿಯನ್ನು ಕಳ್ಕೊಂಡು ಇವತ್ತು ನಾನು ಕೂಡ ನನ್ನ ಸೋದರನ ಕಳ್ಕೊಂಡ ರೀತಿಯಲ್ಲಿ ದುಃಖ ತಪ್ಪಿಸಲಾಗಿದ್ದೇನೆ. ಜೊತೆಗೆ ಮಾಗಡಿ ಕೂಡ ಒಬ್ಬ ಶಿಕ್ಷಣ ತಜ್ಞರನ್ನು ಕಳ್ಕೊಂಡು ತಬ್ಬಲಿ ಆಗಿದೆ ಅಂತಕ್ಕಂಥ ಮಾತೆಲ್ಲ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬದವರಿಗೆ ಈ ನೋವನ್ನು ಬರೆಸುವಂಥ ಧೈರ್ಯವನ್ನು ಮಾಗಡಿಯನ್ನಾಥ ಕೊಡಲಿ. ವಾಸವಿ ದೇವಿಯ ಆಶೀರ್ವಾದ ಅವರ ಕುಟುಂಬಕ್ಕೆ ಇರಲಿ. ಅಮರಜೀವಿ ಶ್ರೀ ರಮೇಶ್ ಗುಪ್ತಾ ಶಿಕ್ಷಣ ನೀಡುವ ಮೂಲಕ 10 ಮನೆಗಳ ದೀಪ ಹಚ್ಚಿದ ಪುಣ್ಯಾತ್ಮ. ಅವರ ಸಾಧನೆಯ ಪಥದಲ್ಲಿ ಪ್ರಜ್ವಲಿಸಿದ ಸಮಾಜದ ಬೆಳಕಿನ ದೀಪಗಳು ಸಾವಿರಾರು ಜೀವಗಳ ಸ್ಫೂರ್ತಿಗೆ ಕಾರಣವಾಗಿವೆ. ರಮೇಶ್ ಗುಪ್ತಾ ಎನ್ನುವುದು ಒಂದು ವ್ಯಕ್ತಿ, ಒಂದು ಶಕ್ತಿ, ಒಂದು ದೃಷ್ಟಿ, ಒಂದು ಸೇವಾಯಾತ್ರೆ. ಅದು ಜನಸೇವೆಯ ಜ್ಯೋತಿ. ಬಾಬಣ್ಣನ ಕನಸುಗಳಿಂದ ನನಸಾದ ಸಮಾಜದ ಪರಿವರ್ತನೆಯ ಹೆಜ್ಜೆ ಗುರುತುಗಳು ಕನಸಿನಿಂದ ಕೀರ್ತಿಯವರೆಗೆ, ಸಂಕಲ್ಪದಿಂದ ಸಾಧನೆಯವರೆಗೆ ತನ್ನ ಬಾಹುಳ್ಯವನ್ನು ಹರಡಿಕೊಂಡಿದೆ. ಆರ್ಯವೈಶ್ಯ ಸಮಾಜದ ಹೃದಯದಲ್ಲಿ ಶಾಶ್ವತವಾಗಿ ನಿಂತ ಕರ್ಮಯೋಗಿ ಸೇವೆಯ ನಿಶ್ಶಬ್ದ ಕ್ರಾಂತಿಯ ಸಂಕ್ಷಿಪ್ತ ಕಥೆ ಇದು. ಮಾಗಡಿ ಪಟ್ಟಣದಲ್ಲಿ ಆರ್ಯವೈಶ್ಯ ಮಂಡಳಿನಲ್ಲಿ ಪ್ರಮುಖ ಪಾತ್ರವನ್ನು, ಆ ಒಂದು ಜನಾಂಗದ ಅಭಿವೃದ್ಧಿಗೆ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು. ಅವರು ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ವಿಶೇಷವಾಗಿ ವಾಸವಿ ವಿದ್ಯಾಪೀಠವನ್ನು ಸಂಸ್ಥಾಪಕರು ಕೂಡ ಅವರು. ಭಾಳ ಯಶಸ್ವಿಯಾಗಿ ಇವತ್ತು ಆ ಒಂದು ಸಂಸ್ಥೆ ನಡೀತಾ ಇದೆ ಅಂತಂದರೆ ಅದಕ್ಕೆ ಮೂಲ ಕಾರಣಕರ್ತರು ನಾವು ಅವ್ರನ್ನ SG ರಮೇಶ್ ಗುಪ್ತಾ ಅಂತಿರಲ್ಲ, ನಾವು ಬಾಬಣ್ಣ ಅಂತಲೇ ಕರಿತಿದ್ದೋ. ಬರೀ ಅವರು ಅಷ್ಟಕ್ಕೆ ಸೀಮಿತವಾಗಿರಲ್ಲ,
ಅವರು ಸಮಾಜ ಸೇವೆಯ ಜೊತೆಗೆ ಅಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಲಿಕ್ಕೆ ಯಾವತ್ತೂ ಕೂಡ ಆಸಕ್ತಿಯನ್ನು ವಹಿಸಿದಂಥವ್ರು. ನಾನು ಏನೇ ತಪ್ಪು ಮಾಡಿದ್ರು ಕೂಡ ಅವರು ಯಾವುದೇ ಶಾಸಕ ಇನ್ನೊಂದು ಮತ್ತೊಂದು ಅಂತಕ್ಕಂಥದ್ದು ವಿಚಾರ ನೋಡದೆ ನೇರವಾಗಿ ನನ್ನ ಮುಖಕ್ಕೆ ಹೇಳ್ತಿದ್ರು, ಇದು ನೀವು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು, ನೀವು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದನ್ನ. ಇಂಥವ್ರನ್ನ ನಾವು ಬಹಳ ಬೇಗ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ನೋವು ನನಗೆ ವೈಯಕ್ತಿಕವಾಗಿ ಕೂಡ ಆಗಿದೆ, ಮತ್ತೆ ಇಡೀ ಸಮಾಜಕ್ಕೆ ಬಹುಶಃ ಆ ನೋವು ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಭಾವಿಸ್ತೇನೆ. ಮತ್ತೆ ನಾನು ಈ ಸಂದರ್ಭದಲ್ಲಿ ಆ ದಯಮಯನಾದಂಥ ಭಗವಂತ ಅವ್ರ ಕುಟುಂಬಕ್ಕೆ ಈ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ರಮೇಶ್ ಗುಪ್ತಾ ಅವರ ಬದುಕು ಅನೇಕ ಪ್ರೇರಣೆಗಳಿಗೆ ಕಾಲದ ಸಾಕ್ಷಿಯಾಗಿ ನಮ್ಮ ಕಣ್ಣ ಮುಂದೆ ನಿಂತಿದೆ. ದೈತ್ಯ ಶಕ್ತಿ ರಮೇಶ್ ಗುಪ್ತಾ ಎಂಬ SSLC ವರೆಗೂ ಓದಿದ, ಶಿಕ್ಷಣ ತಜ್ಞರೆನಿಸಿಕೊಂಡ ಆರ್ಯವೈಶ್ಯ ಸಮಾಜದ ಬೆಳಕಿನ ದೀಪ ಮಾಗಡಿ ಗಡಿಯಿಂದಾಚೆಗೂ ಚಾಚಿದ ಅವಿರತ ಪಯಣದ ಕಥೆಯೇ ರೋಚಕ. ನಮ್ಮ ಸಮಾಜದ ಅಭಿವೃದ್ಧಿ, ಸೇವಾ ಮನೋಭಾವ ಮತ್ತು ಸಾಂಸ್ಕೃತಿಕ ಬದ್ಧತೆಯನ್ನು ಒಂದೇ ವ್ಯಕ್ತಿತ್ವದಲ್ಲಿ ಕಾಣಬೇಕೆಂದರೆ ಅದು ಶ್ರೀ SG ರಮೇಶ್ ಗುಪ್ತಾ ಅವರಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇವರು ಕೇವಲ ಒಬ್ಬ ಉದ್ಯಮಿ, ಶಿಕ್ಷಣ ತಜ್ಞ ಅಥವಾ ಸಮಾಜ ಸೇವಕ ಮಾತ್ರವಲ್ಲ, ಬದಲಿಗೆ ಜನಸಾಮಾನ್ಯರ ಹೃದಯದಲ್ಲಿ ನೆಲೆಸಿರುವ ಪ್ರೇರಣೆಯ ಚೈತನ್ಯ. SG ರಮೇಶ್ ಬಾಬುರವರು ಬಾಬಣ್ಣ ಅಂತೇಳಿ ನಾಮಾಂಕಿತವಾಗಿ ಇಡೀ ಕೆಂಪೇಗೌಡರ ನಾಡಿಗೆ ಹೆಸರಾದಂಥ ಒಂದು ದೊಡ್ಡ ವ್ಯಕ್ತಿತ್ವವನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಸರಳರಾಗಿದ್ದರು, ಸಜ್ಜನಿಕೆಯ ಸ್ವಭಾವದವರು, ಸೌಮ್ಯ ಸ್ವಭಾವದವರು, ಒಬ್ಬ ಸೃಜನಶೀಲ ವ್ಯಕ್ತಿತ್ವವನ್ನು ಇಟ್ಕೊಂಡು ಧಾರ್ಮಿಕ ಕ್ಷೇತ್ರದಲ್ಲಿ ಕಲೆ, ಕ್ರೀಡೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವನ್ನೂ ಮೈಗೂಡಿಸ್ಕೊಂಡು ಸುಮಾರು 40 ವರ್ಷಗಳ ಹಿಂದೆ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆರ್ಯವೈಶ್ಯ ಮಂಡಳಿಯ ಪರವಾಗಿ ನಿಂತು ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರ ಜೊತೆಯಲ್ಲಿ ಇಡೀ ಪ್ರಪಂಚದ ಉದ್ದಗಲಕ್ಕೂ ಅವರ ಶಿಷ್ಯಂದರನ್ನು ತಯಾರು ಮಾಡಿದಂಥ ಕೀರ್ತಿ ನನ್ನ ಪ್ರೀತಿಯ ಬಾಬಣ್ಣನಿಗೆ ಸಲ್ತದೆ. ಈ ವಿದ್ಯಾಕ್ಷೇತ್ರದಲ್ಲಿ ಅವರ ಒಂದು ಸಾಧನೆ ಇವತ್ತು ನಮ್ಮ ಕಣ್ಮುಂದೆ ಮೈಲಿಗಲ್ಲಾಗಿ ಉಳಿದಿದೆ. ನನ್ನ ಕಂಡ್ರಂತೂ ಭಾಳ ಪ್ರೀತಿ. ವಿಶೇಷವಾಗಿ ನನ್ನ ಬಗ್ಗೆ ಅವರು ಭಾಳ ನಿಷ್ಠೂರವಾಗಿ ನನ್ನ ಜೊತೆ ಮಾತನಾಡ್ತಿದ್ರು, ನೇರವಾಗಿ ಹೇಳ್ತಿದ್ರು, ನಿಮ್ಮ ನಡೆ ಯಾವ ರೀತಿ ಇರಬೇಕು, ನಿಮ್ಮ ಸ್ಟೇಟ್ಮೆಂಟ್ ಯಾವ ರೀತಿ ಇರಬೇಕು, ನೀವು ಯಾವ ರೀತಿ ಜನಸೇವೆ ಮಾಡಬೇಕು ಅಂತೇಳಿ ಭಾಳ ನಿಷ್ಠೂರವಾಗಿ ನನ್ನ ಜೊತೆ ಹೇಳ್ತಿದ್ರು. ಆದರೆ ನಾನು ಯಾವತ್ತೂ ಕೂಡ ಅವರ ನಿಷ್ಠೂರತೆಯನ್ನು ಪ್ರೀತಿಯಿಂದ, ಹೃದಯದಿಂದ ನಾನು ಸ್ವೀಕಾರ ಮಾಡಿದಂಥ ಒಬ್ಬ ಅವರ ನಿಜವಾದ ಒಬ್ಬ ಸ್ನೇಹಿತ, ಒಬ್ಬ ಸಹೋದರ. ಸಾಮಾನ್ಯ ಕುಟುಂಬದಿಂದ ತಮ್ಮ ಜೀವನ ಯಾತ್ರೆಯನ್ನು ಆರಂಭಿಸಿದ ಶ್ರೀ ರಮೇಶ್ ಗುಪ್ತರನ್ನು ಮಾಗಡಿಯ ಜನ ಅಥವಾ ಅವರ ಆಪ್ತರು ಅವರನ್ನು ಪ್ರೀತಿಯಿಂದ ಬಾಬು, ಬಾಬಣ್ಣ ಅಂತಲೇ ಕರೆಯುತ್ತಾರೆ. ಅವರು ಶ್ರಮ, ನಿಷ್ಠೆ ಮತ್ತು ದೃಢ ಸಂಕಲ್ಪದ ಮೂಲಕ ತಮ್ಮದೇ ಆದ ಛಾಪನ್ನು ನಿರ್ಮಿಸಿಕೊಂಡಿದ್ದಾರೆ. ಅವರ ಬದುಕಿನ ಪ್ರತಿಯೊಂದು ಹಂತವೂ ನಮಗೆ ಒಂದು ಪಾಠವನ್ನು ಹೇಳುತ್ತದೆ. ಅದೇನೆಂದರೆ ಸಾಧನೆಗೆ ಯಾವುದೇ ಮಾನದಂಡ ಬೇಕಿಲ್ಲ, ಪರಿಶ್ರಮವೇ ಮಾರ್ಗ ಎಂಬುದು. ರಮೇಶ್ ಗುಪ್ತಲ್ಲಿ ಒಂದು ವಿಶೇಷತೆ ಏನಂದರೆ ತನ್ನ ಆಲೋಚನೆಗಳೇ ವಿಭಿನ್ನತೆ. ಎಲ್ಲರೂ ಒಂದು ಭಾಗದಲ್ಲಿ ಯೋಚನೆ ಮಾಡಿದ್ರೆ ಅದಕ್ಕಿಂತ ವಿಭಿನ್ನವಾಗಿ ಯೋಚನೆ ಮಾಡಿ ಅದನ್ನು ಹೇಗೆ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ವಹಿಸ್ತಾರೆ. ಮತ್ತೊಂದು ಅಂದರೆ ಯೋಚನೆ ಮಾಡ್ತಾರೆ, ಅನುಷ್ಠಾನಕ್ಕೂ ತರ್ತಾರೆ ಅದನ್ನು. ರಮೇಶ್ ಗುಪ್ತಾ ನನ್ನ ಈ 40 ವರ್ಷಗಳ ಪರಿಚಯದಲ್ಲಿ ಜೊತೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ. ನಾವು ಬರೀ ಸಾಂಘಿಕವಾಗಿ ಅಲ್ಲ, ಫೈನಾನ್ಸರ್ಸ್ ಅಸೋಸಿಯೇಷನ್ಲೂ ಕೂಡ ರಮೇಶ್ ಗುಪ್ತಾ ನಾನು ಜೊತೆಲಿ ಕೆಲಸ ಮಾಡಿದ್ದೆ. ನಾವು ಇವತ್ತು ಆ ಶಾಲೆನ ನೋಡಿದಾಗ ಒಂದು ಮಾಗಡಿ ನಗರದಲ್ಲಿ ಅಂಥ ದೊಡ್ಡ ಶಾಲೆನ ಮಾಡಲಿಕ್ಕೆ ಸಾಧ್ಯನಾ? ಆಯಿತು, ಬೆಂಗಳೂರಿನಕ್ಕೆ ಮೀರಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆನ ಮಾಗಡಿಯಲ್ಲೇ ಮಾಡ್ತೀವಿ, ಇಲ್ಲಿ ನಾವು ತೋರಿಸ್ಕೋಬೋದು ಅನ್ನೋದನ್ನು ಮಾಡಿ ಆರಂಭದಿಂದಲೂ ಕೂಡ ಶಾಲೆ 100ಕ್ಕೆ 100ರಷ್ಟು ರಿಸಲ್ಟ್ನ SSLC ತೊಗೊಂಡು ಬಂತು. ಇಂಥ ಒಂದು ಅದ್ಭುತ ಸಾಧನೆಗಳ ಜೊತೆಗೆ ಆರ್ಯವೈಶ್ಯ ಮಂಡಳಿನ ಕಟ್ಟಿದಂಥ ರೀತಿ, ಜನಗಳನ್ನ ಜೊತೆಗೆ ಸೇರಿಸ್ಕೊಂಡು ಹೋದಂಥ ರೀತಿ,
ಇದು ಜೊತೆಗೆ ಮಗನನ್ನು ಬೆಳೆಸಂಥ ರೀತಿ ಇವೆಲ್ಲ ನೋಡಿದಾಗ ಆ ವ್ಯಕ್ತಿಯಲ್ಲಿ ಒಂದು ವಿಶೇಷತೆ ಇದೆ, ಒಂದು ಶಕ್ತಿ ಇದೆ, ಒಂದು ಆಕರ್ಷಣೆ ಇದೆ. ನಾವು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಆಸೆ ಪಟ್ಟರೆ ರಮೇಶ್ ಬಾಬು ಅವರ ಅಥವಾ ರಮೇಶ್ ಗುಪ್ತಾ ಅವರ ಆದರ್ಶಗಳನ್ನ ನಾವು ಪಾಲಿಸೋಣ. ಒಟ್ಟಾರೆ ಈ ಸಮಾಜಕ್ಕೆ ಆಸ್ತಿಯಾಗಿದ್ದಂಥ ರಮೇಶ್ ಗುಪ್ತಾ ಎಲ್ಲರ ಮನಸ್ಸಲ್ಲೂ ಶಾಶ್ವತಗಳಲ್ಲಿ ಅವರ ಕೆಲಸಗಳು ಮತ್ತಷ್ಟು ಬೆಳೀಲಿ, ಇದರ ಮೂಲಕ ಸಾಧನೆಗಳಿಗೆ ಯಾವತ್ತೂ ಸಾವಿಲ್ಲ ಅನ್ನೋದನ್ನು ನಾವು ತೋರಿಸೋಣ. ಅವರು ಕೈಗೊಂಡ ವ್ಯಾಪಾರ ಚಟುವಟಿಕೆಗಳು ಕೇವಲ ಆರ್ಥಿಕ ಲಾಭಕ್ಕಷ್ಟೇ ಸೀಮಿತವಾಗಿರಲಿಲ್ಲ, ಬದಲಿಗೆ ಸಮಾಜಕ್ಕೆ ಹಿಂದಿರುಗಿಸುವ ಮನೋಭಾವವು ಅವರ ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಉನ್ನತೀಕರಣ ಕ್ಷೇತ್ರಗಳಲ್ಲಿ ಅವರು ನೀಡಿದ ಕೊಡುಗೆಗಳು ಅನನ್ಯ. ನಮ್ಮ ಮನೆಯ ಹಿರಿಮಗ, ಯಾಕೆಂದರೆ ನಮ್ಮ ಮನೆಯ ಅಂಗಳದಲ್ಲಿ ವಾಸವಿ ಫೈನಾನ್ಸಲ್ಲಿ ಮ್ಯಾನೇಜರ್ ಆಗಿ ನಮ್ಮ ತಂದೆಯವರ ತಂಡದಿಂದ ವಾಸವಿ ಫೈನಾನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ರು ಸಿ ರಮೇಶ್ ಗುಪ್ತಾ ಅವರು. ನಾನು ಏನೇ ಕೆಲಸ ಮಾಡಬೇಕು ಅಂದರೂ ಫಸ್ಟ್ ನಾನು ಬಾಬಣ್ಣನ ಕೇಳೇ ಮಾಡ್ತಾ ಇದ್ದಿದ್ದು. ಯಾಕೆಂದರೆ ನನಗೂ ಬಾಬಣ್ಣನಿಗೂ ಆ ಥರ ಒಂದು ರ್ಯಾಪೋ ಇತ್ತು. ಯಾಕೆಂದರೆ ಎಲ್ಲ ಸಮಯದಲ್ಲೂ ನನ್ನ ಹಿಂದೆ ನಿಂತಿದ್ದಾರೆ. ಶಬರೀಶ್, ನಿಮ್ಮ ಮಾಗಡಿ ಹುಡುಗ, ನೀನು ಬೆಳಿಬೇಕಪ್ಪ, ನೀನು ಮುಂದೆ ಹೋಗ್ಬೇಕಪ್ಪ ಅಂತ ಹೇಳಿ ನನ್ನ ಪ್ರತಿ ಸಮಯದಲ್ಲೂ ನನ್ನ ಬೆನ್ನು ತಟ್ಟಿದ್ದಾರೆ. ಅವ್ರು ನಮ್ಮ ಯಜಮಾನ್ರಿಗೆ ಒಂದು ಮೆಂಟರ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ತುಂಬಾ ವಿಚಾರಗಳಲ್ಲಿ ಅವ್ರು ಗೈಡ್ ಮಾಡಿದ್ದಾರೆ ನಮ್ಮ ಯಜಮಾನ್ರಿಗೆ. ಬಾಬಣ್ಣ ಅಂದರೆ ಈಗ ಹೇಳಬೇಕು ಅಂದ್ರೆ ನೇರ ದಿಟ್ಟ ನಿರಂತರ, ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್. ಶಬರೀಶ ಹಿಂಗೆ ಮಾಡ್ಬೇಕಪ್ಪ, ಇದು ಪ್ರತಿಯೊಂದು ಕಠೋರವಾಗಿ ನಿಷ್ಠೂರವಾಗಿ ಮಾತಾಡ್ತಾ ಇದ್ರು. ನಮ್ಮ ಬಾಬಣ್ಣ ಯಾವ ರೀತಿ ನಮ್ಮ ಮನೆಗೆ ಒಂದು ಬೆನ್ನೆಲುಬಾಗಿದ್ರು, ನಾವು ಕೂಡ ಆ ಮನೆಯವ್ರಿಗೆ ನಾನಿರೋವ್ರಿಗೂ ಅದೇ ರೀತಿಯಾಗಿ ನಾನು ಕೊನೆಯವರೆಗೂ ನಾನು ಇಡ್ತೀನಿ ಅಂತ ಈ ಸಮಯದಲ್ಲಿ ಆ ಒಂದು ಕುಟುಂಬಕ್ಕೆ ಹೇಳ್ತಾ ಇದ್ದೀನಿ ಸರ್. ಪ್ರತಿಯೊಂದು ವಿಚಾರವನ್ನು ಪ್ರಿಸೈಸ್ ಆಗಿ ತಗೊಳ್ಳೋರು, ಪ್ರಿಸೈಸ್ ಆಗಿ ಮಾತಾಡೋರು ಸರ್. ಇದನ್ನೇ ಕರೆಕ್ಟು, ನೀವು ಇದನ್ನ ಮಾಡಿದ್ರೆ ಚೆನ್ನಾಗಿರ್ತೀರಾ ಅಂತ ಗೈಡ್ ಮಾಡ್ತಾ ಇದ್ರು. ಅದು ಬಹಳಷ್ಟು ಇಷ್ಟ ಆಗ್ತಾ ಇತ್ತು. ಮತ್ತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಒಳ್ಳೇದನ್ನ ಮಾತ್ರ ತಗೊಳಮ್ಮ, ಕೆಟ್ಟದನ್ನ ತಗೋಬೇಡ. ಸಮಾಜದಲ್ಲಿ ಸಾವಿರಾರು ತರ ಇರ್ತಾರೆ, ಬಟ್ ನೀನು ಒಳ್ಳೇದನ್ನ ಮಾತ್ರನೇ ಗ್ರಹಿಸ್ಬೇಕು. ನಿನ್ನ ಸಪೋರ್ಟ್ ಯಾವಾಗ್ಲೂ ಇರ್ಲೇಬೇಕು ಈ ಮನೆಗೆ, ಅವಾಗ್ಲೇ ನಿಮ್ಮ ಯಜಮಾನ ಮುಂದುವರಿಯಕ್ ಸಾಧ್ಯ ಅಂತ ನನಗೆ ಬಹಳಷ್ಟು ಸತಿ ಅವ್ರು ಬೆಂತಟ್ಟಿದ್ದಾರೆ ಸರ್ ಆ ವಿಚಾರದಲ್ಲಿ. ಬಾಬಣ್ಣ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಏನ್ ಹೇಳಿ ಸರ್, ಬಹಳಷ್ಟು ನಗುಮುಖೆ ಉಳ್ಳಂತವ್ರು ನಳಿನಿ ಆಂಟಿ. ಅವ್ರಿಗೆ ನಾವು ಯಾವ ರೀತಿ ಸಾಂತ್ವನ ಅಂತ ಹೇಳೋ, ಸಾಂತ್ವನ ಅನ್ನೋ ಮಾತು ದೊಡ್ಡದು, ಬಟ್ ಆದ್ರೆ ಒಂದು ಮಾತ್ರ ಹೇಳ್ತೀವಿ, ಇಡೀ ಮಾಗಡಿ ನಿಮ್ ಜೊತೆ ಇರುತ್ತೆ ಅಂತ ಮಾತ್ರ ಹೇಳ್ತೀವಿ ಸರ್. ಸಮಾಜಮುಖಿಯಾಗಿ ಅವ್ರು ಮಾತಾಡ್ತಾ ಇದ್ರು. ಹಾಗಾಗಿ ಎಂಥ ಧುರೀಣ ನಾಯಕರಾದ್ರೂ ನಮ್ಮ ಎಸ್.ಜಿ. ರಮೇಶ್ ಗುಪ್ತಾ ಅವರ ಮಾತನ್ನ ಆಲಿಸ್ತಾ ಇದ್ರು, ಹೃದಯದಿಂದ ಆಲಿಸ್ತಾ ಇದ್ರು. ಇದು ಒಂದು ದೊಡ್ಡ ಗುಣ. ಯಾಕೆಂದ್ರೆ ಸಮಾಜದಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ನಾವೆಷ್ಟು ನೇರವಾಗಿರ್ಬೇಕು ಅಂತ ನಾನು ಬಾಬಣ್ಣನಿಂದ ಇವತ್ತು ಕಲಿತೆ. ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ನೆರವು, ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗೆ ದೇಣಿಗೆ ಮತ್ತು ಯುವ ಜನಾಂಗಗಳ ಉನ್ನತೀಕರಣಕ್ಕೆ ಅವರು ನೀಡಿದ ಯೋಜನೆಗಳು, ಮಾಡಿದ ಕೆಲಸ ಕಾರ್ಯಗಳ ಮೂಲಕ ಸಾವಿರಾರು ಜನರ ಜೀವನದಲ್ಲಿ ಬೆಳಕಿನ ದೀಪವನ್ನು ಹಚ್ಚಿದ್ದಾರೆ. ಸಂಸ್ಕೃತಿ ಮತ್ತು ಪರಂಪರೆಯ ಉಳಿವಿನ ಬಗ್ಗೆ ಅವರು ತೋರುವ ಕಾಳಜಿ ಕೂಡ ವಿಶೇಷ. ಮಾಗಡಿಗೆ ಆ ಒಂದು ಸಮಾಜದಿಂದ ಏನಾದ್ರೂ ಒಂದು ಕಾಣಿಕೆಯನ್ನು ಕೊಡ್ಲೇಬೇಕು ಅನ್ನೋ ಉದ್ದೇಶದಿಂದ ವಾಸವಿ ಎಜುಕೇಶನ್ ಟ್ರಸ್ಟ್ ಅಂತ ಸ್ಟಾರ್ಟ್ ಮಾಡಿ ವಾಸವಿ ವಿದ್ಯಾನಿಕೇತನ್ ಮತ್ತು ವಾಸವಿ ವಿದ್ಯಾಪೀಠ ಎಂಬ ಶಾಲೆಗಳನ್ನ ಅವರ ಒಂದು ನೇತೃತ್ವದಲ್ಲಿ ನಡೆಸ್ತಾ ಬಂದಿದ್ರು. ಕೇವಲ 30 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತ ನಮ್ಮ ಶಾಲೆಯನ್ನ 1989ರಲ್ಲಿ ರಮೇಶ್ ಗುಪ್ತಾ ಸರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಮಾಡಿ ಅವರ ಒಂದು ತಂಡದೊಂದಿಗೆ ಸತತ 36 ವರ್ಷಗಳು ಶಾಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದು ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳನ್ನ, ಶಿಕ್ಷಕರನ್ನ, ಮಕ್ಕಳನ್ನ ಎಲ್ಲರಲ್ಲೂ ಕೂಡ ಪ್ರೀತಿ ಭಾವನೆಯಿಂದ ನೋಡ್ತಾ ಇದ್ರು. ನಮ್ಮ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಇಂಜಿನಿಯರ್ ಮಾಡಿದ್ದಾರೆ, ಡಾಕ್ಟರ್ಗಳು ಮಾಡಿದ್ದಾರೆ. ಇನ್ನು ವಿಶೇಷತೆ ಅಂತಂದ್ರೆ IAS ಕೂಡ ಮಾಡಿ ಈಗ ಹೊರ ದೇಶಗಳಲ್ಲೂ ಕೂಡ ನಮ್ಮ ವಾಸವಿ ಶಾಲೆಯ ಕೀರ್ತಿಯನ್ನ ಬಿಂಬಿಸ್ತಾ ಇದ್ದಾರೆ. ಶ್ರೀ ರಮೇಶ್ ಗುಪ್ತಾ ಅವರ ವ್ಯಕ್ತಿತ್ವವನ್ನು ಅವಲೋಕಿಸಿದಾಗ ನಾವು 3 ಪ್ರಮುಖ ಗುಣಗಳನ್ನು ಕಾಣುತ್ತೇವೆ. ದೂರದೃಷ್ಟಿ, ಸೇವಾ ಮನೋಭಾವ ಮತ್ತು ನಾಯಕತ್ವ ಗುಣ. ಇವುಗಳ ಸಮನ್ವಯ ಅವರನ್ನು ವಿಶಿಷ್ಟ ವ್ಯಕ್ತಿಯನ್ನಾಗಿ ರೂಪಿಸಿದೆ. ಯುವಕರಿಗೆ ಕ್ರೀಡಾ ಪ್ರೋತ್ಸಾಹ, ಸಂಘಟನೆಗಳ ಮೂಲಕ ಸಮಾಜದ ಏಳಿಗೆ, ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ, ಇವೆಲ್ಲವೂ ಅವರ ಜೀವನದ ಅಂಶಗಳು. ಮಾಗಡಿನಲ್ಲಿ ಶ್ರೀಮತಿ ಶಾರದಮ್ಮನವರು
ಗೋಪಾಲಕೃಷ್ಣ ಶೆಟ್ಟಿ ಅವರ ಇಬ್ಬರು ಗಂಡು ಮಕ್ಕಳು, ಶಾರದಮ್ಮನವರು ಗೋಪಾಲಕೃಷ್ಣ ಶೆಟ್ಟರಿಗೆ 4 ಜನ ಹೆಣ್ಮಕ್ಳು. 2ನೇ ಮಗನು ಎಸ್ ಜಿ ರಮೇಶ್ ಗುಪ್ತಾ, ಬಾಬು ಅಂತ ನಾವೆಲ್ಲ ಭಾಳ ಆತ್ಮೀಯತೆಯಿಂದ ಕರೀತಾ ಇತ್ತು. ವಿದ್ಯಾಭ್ಯಾಸ SSLCನೇ ಓದಿದ್ದಿತ್ತು. ಭಾಳಷ್ಟು ಜ್ಞಾನ ಈ ಫೈನಾನ್ಸ್ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಈ ವಿದ್ಯಾಸಂಸ್ಥೆ ವಿಚಾರದಲ್ಲಿ ಆ ಲೈನೇ ಅಲ್ಲ, ಪ್ರೊಫೆಷನ್ನೇ ಅಲ್ಲ ಬಾಬುದು. ಆದರೂ ಕೂಡ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಬಿಟ್ಟು ಛಲವಾಗಿ ತೊಗೊಂಡು RK ಶ್ರೀಧರಮೂರ್ತಿಯವರು ಮಲ್ಲೇಶ್ವರದಲ್ಲಿದ್ದಾರೆ, ಇವತ್ತಿಗೂ ಇದ್ದಾರೆ, 92-93 ವರ್ಷನೂ ಅವರು. ನಿಮ್ಮೂರಲ್ಲಿ ಒಂದು ಗುಣಮಟ್ಟದ ಇಂಗ್ಲೀಷ್ ಶಾಲೆಯನ್ನು ಪ್ರಾರಂಭ ಮಾಡಿ ಅಂತಂದರು. ಭಾಳ ವರ್ಷಗಳ ಕಾಲ ಹೋರಾಡಿ ಸತತವಾಗಿ ಪ್ರಯತ್ನ ಮಾಡಿ ಈ ಶಾಲೆ ಒಂದು ಮಾಡಬೇಕಾದ್ರೆ ಅವೊಂದು ನಂದು ಕನಸಿನ ಒಂದು ಇದು ಒಳ್ಳೆ ಸಂಸ್ಥೆ ಮಾಡಬೇಕು, ವಿದ್ಯಾಸಂಸ್ಥೆ ಮಾಗಡಿಲಿ ಕಟ್ಟಬೇಕು, ಗ್ರಾಮಾಂತರ ಪ್ರದೇಶದಲ್ಲಿ ಕಡಿಮೆ ವೆಚ್ಚದಲ್ಲಿ ಇಲ್ಲಿರ್ತಕ್ಕಂಥ ಪೋಷಕರಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡಬೇಕು ಮಕ್ಕಳಿಗೆ, ಅದರಲ್ಲೂ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅನ್ನೋ ಆಸೆ ಇದೆ. ಸೆಕ್ರೆಟರಿ ಆಗಿದ್ದೆ, ಫೌಂಡರ್ ಸೆಕ್ರೆಟರಿ, ಬಾಬು ಅವರು ಅಧ್ಯಕ್ಷರಾಗಿದ್ದರು. ನಿರಂತರವಾಗಿ ಇವತ್ತಿನವರೆಗೂ ಅವರೇ ಅಧ್ಯಕ್ಷರಾಗಿದ್ದರು. ನಮ್ಮದ್ರಲ್ಲಿ ಅವರು ಒಬ್ಬ ದುಡಿಯೋ ಎತ್ತಾಗಿ ಇದೇ ಸಂಸ್ಥೆನ ಕಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಒಂದು ಸಂದೇಶ ಇಲ್ಲ. ಒಬ್ಬ ಅಜಾತ ಶತ್ರುವಾಗಿ ವಿದ್ಯಾದಾನ ಈ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ, ರಾಜ್ಯ ಮಟ್ಟದಲ್ಲಿ ಇವತ್ತು ವಾಸವಿ ವಿದ್ಯಾಸಂಸ್ಥೆನ ಬೆಳೆಸೋದಕ್ಕೆ ಅವರು ಪ್ರಮುಖ ಕಾರಣಕರ್ತರಾಗಿದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ. ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದರೆ ವಾಸವಿ ಕುಟುಂಬ ಮಾಗಡಿ ಚಿಕ್ಕೂರಾದರೂ ಒಂದು 200 ಮನೆ ಇರುವಂಥ ಆರ್ವೇಶ ಕುಟುಂಬದ ಒಂದು ಚಿಕ್ಕೂರಾದರೂ ಕೂಡ ಎಲ್ರಿಗೂ ಒಂದು ಸಮಾನತೆ, ಐಕ್ಯತೆ, ಪ್ರತಿಯೊಂದು ವಿಚಾರದಲ್ಲೂ ಏನೋ ಒಂದು ಕಷ್ಟ ಸುಖ ಇದ್ದಾಗ ಕರೆಸಿ ಮನೆಗೆ ಮಾತಾಡಿ ಸ್ಪಂದಿಸ್ತಾ ಇದ್ದಂಥ ಒಬ್ಬ ಹಿರಿಯ ಮನೆಯ ಕುಡಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ, ಮನೆ ಯಜಮಾನ ಕಳ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ನೋವಿದೆ. ಮಾಗಡಿಲಿ ಸಿಂಗ್ರಿ ವಂಶಸ್ಥರೇ ಭಾಳಷ್ಟು ಜನ ಇರೋದು. ಅವರು ನಮ್ಮ ಸಿಂಗ್ರಿ ಫ್ಯಾಮಿಲಿಯವರೇ, ನಮಗೆ ಹಣ್ಣು ತಮ್ಮದಿರ್ತಾರ, ತಂದೆ ಸಮಾನರಾಗಿ ಇದ್ದಂಥ ಎಸ್ ಜಿ ರಮೇಶ್ ಗುಪ್ತಾ ಅವ್ರನ್ನ ಇವತ್ತು ನಾವು ಕಳ್ಕೊಂಡು ಎಲ್ಲೋ ಒಂದು ಕಡೆ ಅನಾಥರಾಗಿದ್ದೀವಿ ಏನೋ ಅಂತ ಅನ್ನಿಸ್ತಾ ಇದೆ. ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳಿಬೇಕಾದ್ರೆ ಮೂಲ ಕಾರಣಕರ್ತರು ಅವರು. ಕರ್ನಾಟಕದ ಹೃದಯ ಭಾಗದಲ್ಲಿರುವ ಮಾಗಡಿ ಸಂಸ್ಕೃತಿ ಸಂಪ್ರದಾಯ ಸೇವೆಯ ಪರಂಪರೆಯನ್ನು ಹೊತ್ತಿರುವ ನೆಲ. ಇದೇ ನೆಲದಲ್ಲಿ ಶ್ರೀ ರಮೇಶ್ ಗುಪ್ತಾ ಅವರು ದಿನಾಂಕ 9/7/1959 ದಿವಂಗತ ಶ್ರೀ SP ಗೋಪಾಲಕೃಷ್ಣ ಶೆಟ್ಟಿ, ತಾಯಿ ದಿವಂಗತ ಶ್ರೀಮತಿ ಶಾರದಮ್ಮ ಇವರಿಗೆ 5ನೇ ಮಗುವಾಗಿ ಜನಿಸಿದರು. SSLCವರೆಗೂ ಇವರ ಶಿಕ್ಷಣ ವೃತ್ತಿ ಜೀವನವನ್ನು ಬೆಂಗಳೂರಿನ SKNF ಎಂಬ ಸಂಸ್ಥೆಯಲ್ಲಿ 1979ರಲ್ಲಿ ಪ್ರಾರಂಭಿಸಿದರು. ನಂತರ 2 ವರ್ಷಗಳ ಕಾಲ ಬೆಂಗಳೂರಿನ ಒಲಿಂಪಿಕ್ಸ್ ಸ್ಪೋರ್ಟ್ಸ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದರು. 1982ರ ಜೂನ್ 6ರಂದು ಮಾಗಡಿಗೆ ಬಂದು ವಾಸವಿ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿ ತಾವು ಜನಿಸಿದ ನೆಲದಲ್ಲೇ ದುಡಿಯತೊಡಗಿದರು. ಆ ನಂತರ 1996ರಲ್ಲಿ ಸ್ವಂತವಾಗಿ ವಾಸವಿ ಫೈನಾನ್ಸನ್ನು ಪ್ರಾರಂಭಿಸಿದರು. ಅವರ ಮಗ ಅಂತ ಹೇಳೋದಕ್ಕೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ಅವರ ಪದಗಳಲ್ಲಿ ಹೇಳೋಕ್ಕೆ ಆಗಲ್ಲ. ಎಷ್ಟೋ ಜನ್ಮದ ಪುಣ್ಯ ನಾನು ಈ ಮನೆಯಲ್ಲೇ ಹುಟ್ಟಿದ್ದೀನಿ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಬೆಂಗಳೂರಿಗೆ ಶಿಫ್ಟ್ ಆಗಿ ಬೆಂಗಳೂರಲ್ಲಿ ದಿನಗೂಲಿ, ದಿನಕ್ಕೆ 10 ರೂಪಾಯಿ ಸಂಬಳ, ತಿಂಗಳಿಗೆ 300 ರೂಪಾಯಿ, ಅದರಲ್ಲೇ ಜೀವನ ಸಾಗಿಸ್ಕೊಂಬಂದು ಮೌಲ್ಯಗಳನ್ನು ಕಾಪಾಡ್ಕೊಂಬಂದು ತದನಂತರ ಒಲಿಂಪಿಕ್ ಸ್ಪೋರ್ಟ್ಸಲ್ಲಿ ಅವರು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಆಮೇಲೆ ಇಲ್ಲಿ ಮಾಗಡಿಲಿ ವಾಸವಿ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅವತ್ತಿಂದ ಅವರ ಏನಂತಾರೆ ಹೊಸ ಅಧ್ಯಾಯ ಶುರುವಾಯಿತು. ಮಾಗಡಿಗೆ ಬಂದ ಮೇಲೆ ದಿನನಿತ್ಯ ಅವರು ದೇವಸ್ಥಾನಗಳಿಗೆ ಹೋಗಿ ಕೆಲಸ ಕಾರ್ಯಗಳು, ಆಮೇಲೆ ವ್ಯಾಯಾಮ, ಗರಡಿ ಮನೆ, ಪೈಲ್ವಾನು ಎಲ್ಲ ಮಾಡ್ತಿದ್ರು. ಸೊ ಅವರು ಯಾವುದೇ ಕೆಲಸ ಮಾಡಿದ್ರು ಒಂದು ಪರ್ಫೆಕ್ಷನ್ ಅಂದರೆ ರಮೇಶ್ ಗುಪ್ತಾ ಅಂದರೆ ಪರ್ಫೆಕ್ಷನ್. ಕಷ್ಟ ಅಂದವ್ರಿಗೆ ಅದು ಹೊರಗಡೆ ಆಗಲಿ ಮನೆಯವರೇ ಆಗಲಿ ಮೊದಲು ನಿಲ್ತಿದ್ರು ಅವರು. ತಂದೆಯವ್ರು ತೀರೋದಾಗ ಅವತ್ತೊಬ್ಬರು ಮಾತು ಹೇಳಿದ್ರು, ಮಾಗಡಿಲಿ ಕಷ್ಟ ಅಂತ ಹೋದಾಗ ಸ್ಪಂದಿಸೋರು ನಾವು ಕಳ್ಕೊಂಡ್ವಿ. ಸುಮಾರು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ 40 ವರ್ಷದಿಂದ ಹೋಗ್ತಾರೆ. ಅಲ್ಲಿ ಎಷ್ಟೋ ದೇವಸ್ಥಾನಗಳಿಗೆ ಮೇನ್ ದೇವಸ್ಥಾನದ ಬಿಟ್ಟು ಎಷ್ಟೋ ದೇವಸ್ಥಾನಕ್ಕೆ ಹೂವು ಇಡ್ತಿರ್ಲಿಲ್ಲ. ದಿನನಿತ್ಯ ಹೋಗಿ ಹೂವು ಇಟ್ಟು ಕರ್ಪೂರ ಹಚ್ಚಿ ಆಮೇಲೆ ಅವ್ರು ದಿನನಿತ್ಯ ಕಾರ್ಯಕ್ರಮ ಕಂಟಿನ್ಯೂ ಮಾಡ್ತಿದ್ರು. ಅಂಥವ್ರಿಗೆ 67-68 ವರ್ಷಕ್ಕೆ ಏನು ಟೈಮ್ ಕೊಡದೆ ದೇವ್ರು ಕರ್ಕೊಂಬಿಟ್ನಲ್ವಾ, ಆ ನಂಬಿಕೆ ಕಳ್ಕೊಂಬಿಟ್ಟು. 15/4/1990 ಬೆಂಗಳೂರಿನ ನಳಿನಿ ಅವರನ್ನು ಮದುವೆಯಾದರು. ಈ ದಂಪತಿಗಳಿಗೆ ರಜತ್ ಮತ್ತು ರಚನಾ ಎಂಬ 2 ಮಕ್ಕಳು. ಕನ್ನಡ ಸಿನಿಮಾಗಳೆಂದರೆ ತುಂಬಾ ಇಷ್ಟಪಡುತ್ತಿದ್ದ ಬಾಬಣ್ಣ
ವರನಟ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳು ಮತ್ತು ಹಾಡುಗಳನ್ನು ಮನಸಾರೆ ಮೆಚ್ಚಿ ಆನಂದಿಸುತ್ತಿದ್ದರು. ಅವರು ಸುಮಾರು ಒಂದು 40 ವರ್ಷದಿಂದ ವಾಸವಿ ಫೈನಾನ್ಸ್ ಅಂತ ಶುರು ಮಾಡಿದ್ರು. ತುಂಬ ಜನ ಬಡವರಿಗೆಲ್ಲ ಫೈನಾನ್ಸ್ ಮಾಡಿಸ್ಕೊಟ್ಟು ಬಾಬಣ್ಣ ಅಂತಲೇ ಒಂದು ಹೆಸರು ಮಾಡ್ಕೊಂಡಿದ್ರು. ಈ ಥರ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಎಲ್ಲದರಲ್ಲೂ ಅವರು ತಮ್ಮನ್ನು ತೊಡಗಿಸ್ಕೊಂಡು ಎಲ್ಲ ಥರ ಸೇವೆನೂ ಮಾಡಿಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ವ್ಯಾಯಾಮ, ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿ ಗೆಳೆಯರ ಜೊತೆಗೂಡಿ 1977 ಮತ್ತು 78ರಲ್ಲಿ ವಾಸವಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಎಂಬ ಹೆಸರಿನಲ್ಲಿ ಒಂದು ಉತ್ತಮ ಕ್ರೀಡಾ ತಂಡವನ್ನೇ ಕಟ್ಟಿದರು. ಮನುಷ್ಯ ಯಾವ ರೋಗ ರುಜಿನಗಳಿಲ್ದಲೆ ನಿಮ್ಮ ಆರೋಗ್ಯ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನೀವು ನಿಮ್ಮನ್ನ ಸೇವೆ ಮಾಡೋದ್ರಲ್ಲಿ ತೊಡಗಿಸ್ಕೊಳ್ಳಿ. ನಮಗೂ ಎಷ್ಟು ಸತಿ ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ಅನೇಕ ಸೇವೆಗಳು, ಒಂದು ಜೀವ ಸಾವಿರಾರು ಜೀವಗಳಿಗೆ ಪ್ರೇರಣೆ. ಇದು ಶ್ರೀ SG ರಮೇಶ್ ಗುಪ್ತಾ ಅವರ ಸೇವೆಯ ಸತ್ಯ ಸ್ವರೂಪ. ರಮೇಶ್ ಗುಪ್ತಾ ಎಂಬ ಹೆಸರೇ ಒಂದು ಮೌಲ್ಯ, ಒಂದು ಸೇವಾ ಪರಂಪರೆ. ದುಡ್ಡಷ್ಟು ಕಮ್ಮಿನೇ, ನಾವು ಭಾಳ ಚೆನ್ನಾಗಿ ಬದುಕಿ ಬಾಳಿದ್ದವರು. ಆ ಪರಿಸ್ಥಿತಿ ನಮ್ಗೆ ಹಂಗೆ ಆಗೋಯ್ತು. ಗಾಬರಿ ಪಡೋದು ಅಂತ ಇಮಿಡಿಯೇಟಾಗಿ ನನಗೆ 4,000 ರೂಪಾಯಿ ಕಳಿಸ್ಬಿಟ್ಟು ಹಾಸ್ಪಿಟ್ಲ್ ಬಿಲ್ ಕಟ್ಟಿ ನಾನು ಚಿಕ್ಕ ಮಗಳನ್ನ ಕರ್ಕೊಂಡು ಬಂದೆ. ಯಾಕಂದರೆ ಈ ಥರದ್ದು ನನಗೆ ಹೆಲ್ಪ್ ಅನ್ನೋದು 1, 2, 3 ಅಲ್ಲ, ಅದು ಎಷ್ಟು ಮಾಡಿದಾನೋ ನನಗೆ ಗೊತ್ತಿಲ್ಲ. ನಾವಿರೋರ್ಗು ಅವನನ್ನು ನಾವು ಮರೆಯೋಕ್ಕಾಗಲ್ಲ, ಅವ್ರ ಫ್ಯಾಮ್ಲಿನೂ ಮರೆಯೋಕ್ಕಾಗಲ್ಲ. ಅವ್ರ ಕುಟುಂಬಕ್ಕೆ ನಾವಿರೋರ್ಗು ಶಾಶ್ವತವಾಗಿ ಅವ್ರ ಜೊತೇಲಿ ಇರ್ತೀವಿ, ಅದಂತೂ ನಾವು ತಪ್ಸೋಕ್ಕಾಗೋದಿಲ್ಲ. ಆಮೇಲೆ ಪೂಜೆ ಇರ್ಬೋದು, ಪುನಸ್ಕಾರಗಳು ಇರ್ಬೋದು, ದಾನ ಧರ್ಮಗಳು ಇರ್ಬೋದು, ದೇವಸ್ಥಾನಗಳು ಇರ್ಬೋದು, ಅವ್ನು ಮಾಡಿರುವಂಥ ಕೆಲಸಗಳಿಗೆ ಅದು ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ. ಅಷ್ಟು ಕಾರ್ಯಗಳನ್ನು ಅವನು ಮಾಡಿದ್ದಾನೆ. ನಾನು ಅವರು ಒಂದು ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಂದರೆ ತುಂಬ ಪ್ರೀತಿಸ್ತಿದ್ರು. ಆ ಥರ ಅಣ್ಣನ ಕಳ್ಕೊಂಡಿದ್ದೀನಿ ಅಂದರೆ ಒಂಥರ ಜೀವನ ಶೂನ್ಯನೇ ಅದು. ಆ ಥರ ಅಣ್ಣ ಮತ್ತೆ ಯಾವ ಹೆಣ್ಮಕ್ಳಿಗೂ ಸಿಗೋದಿಲ್ಲ. ಅವರೊಂಥರ ದೇವತಾ ಮನುಷ್ಯ, ಜನನಾಯಕ. ಅವ್ರ ನೆರಳಲ್ಲಿ ಸಾವಿರಾರು ಕುಟುಂಬನೂ ತುಂಬ ಜನ ಬದುಕ್ತಾ ಇದ್ರು ಅವ್ರ ಹೆಸರು ಹೇಳ್ಕೊಂಡು. ಆ ಥರ ಮನುಷ್ಯ ಸಿಗ್ಬೇಕಂದ್ರೆ ತುಂಬ ವಿರಳ ಹೇಳ್ಬೇಕಂದ್ರೆ. ಅಂಥ ಮನುಷ್ಯ ನನ್ನ ಜೀವನದಲ್ಲಿ 35 ವರ್ಷ ನಂಗೆ ಮದುವೆ ಆದಾಗಿಂದ ಇದ್ರು ಅಣ್ಣನಾಗಿ. ಅವ್ರನ್ನ ಕಳ್ಕೊಂಡು ತುಂಬ ನೋವಲ್ಲೇ ಇದ್ದೀನಿ. ಸೇವೆಯ ದೀಪ ಅಸ್ತಮಿಸಿದರೂ ಬೆಳಕು ಉಳಿದಿದೆ. ಕೆಲವರು ಜೀವನವನ್ನು ಬದುಕುತ್ತಾರೆ, ಕೆಲವರು ಜೀವನದ ಮೂಲಕ ಇತರರ ಬದುಕನ್ನು ಬೆಳಗುತ್ತಾರೆ. ಅಂತಹ ಮಹಾನ್ ವ್ಯಕ್ತಿತ್ವದ SG ರಮೇಶ್ ಗುಪ್ತಾ ಅವರು ನಮ್ಮೊಂದಿಗಿಲ್ಲ ಎಂಬುದು ಅತೀವ ದುಃಖದ ಸಂಗತಿ. ಆದರೆ ಅವರು ಹಚ್ಚಿದ ಸೇವೆಯ ದೀಪ, ಅವರು ರೂಪಿಸಿದ ಮೌಲ್ಯಗಳು, ಅವರು ಕಟ್ಟಿದ ಸಂಸ್ಥೆಗಳು ಎಂದಿಗೂ ಅಸ್ತಮಿಸುವುದಿಲ್ಲ. 100 ರೂಪಾಯಿ ಹಾಕಿರೋದು ಇವತ್ತು ಇಲ್ಲಿ ತನಕ ಒಂದು ಲೆವೆಲ್ಗೆ ಬಂದು ಈ ಥರ ಇದ್ದೀವಿ. ಒಳ್ಳೆ ಕರ್ನಾಟಕಕ್ಕೆ ಹೆಸರು ತಂದಿದ್ದೀವಿ. ಜೊತೆಗೆ ನಾವು ಕೆಲಸ ಮಾಡ್ಕೊಂಡಿದ್ದೀವಿ ಸರ್. ನಾವು ಮೊದಲಿಂದಲೂ ಏನು 105 ಜನ ಡಾಕ್ಟ್ರುಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, IASನವರಿದ್ದಾರೆ, ಎಲ್ಲರೂ ಇದ್ದಾರೆ ಸರ್. ಇಲ್ಲಿಂದ ತಗೊಂಡವರು ಎಜುಕೇಷನ್ ಅವರು ಪ್ರತಿಯೊಬ್ಬರು ಬೆಳೆದಿದ್ದಾರೆ ಸರ್. ಅವರಿಲ್ಲ ಅನ್ನೋದು ಕೊರಗು ನಮಗೆ ತುಂಬ ದುಃಖ ತರ್ತದೆ. ಅಷ್ಟಿಷ್ಟಲ್ಲ, ನಾವು ಕಳ್ಕೊಂಡಿದ್ದೀವಿ ಅಂದರೆ ಅದು ಡೈಮಂಡ್. ಎಂಥ ಡೈಮಂಡು? ಕೊಹಿನೂರ್ ಡೈಮಂಡ್ ಅಂತ ಹೇಳ್ತೀನಿ ನಾನು. ಅದು ಮುಂದೆ ಇನ್ನೊಂದು ವರ್ಡ್ ನನ್ನ ಹತ್ರ ಇಲ್ಲ, ಕಳ್ಕೊಂಬಿಟ್ಟಿದ್ದೀನಿ. ನಾವು ಹೆಚ್ಚಾಗಿ ಮಾತಾಡೋಕ್ಕಿಲ್ಲ ನಾನು, ಅಷ್ಟು ನಮಗೂ ಇದು. ಅವರು ಒಂದು ದಿವಸ ಬಿಟ್ಟಿರೋರಲ್ಲ ನಾವು. ಯಾರೇ ಬಂದು ಇಟ್ಕೊರಿದೋ ಬಾರ ಫೀಸ್ ಜಾಸ್ತಿ ಮಾಡಬೇಕು, ಕಮ್ಮಿ ಮಾಡಬೇಕು, ಯಾರೋ ಕೇಳ್ತಾ ಇದ್ದಾರೆ, ಹೆಡ್ ಮಾಸ್ಟರ್ ಹೇಳಿದ್ದಾರೆ ಅಂದರೆ ಅದೇ ದೊಡ್ಡವ್ರು ಬಂದುಬಿಡಲಿ, ನನಗೆ ಬೆಲೆ ಕೊಡ್ತಾ ಇದ್ದ. ದೊಡ್ಡವ್ರು ಬಂದುಬಿಡಲಿ, ಸುರೇಶ್ ಬಾಬುವ್ರು ಬಂದುಬಿಡಲಿ ವಿಚಾರಿಸೋದು. ಅವನಿಗೆ ಮಾಡ್ಬೋದು, ಆದರೆ ನಾನು ಬಿಟ್ಟು ಹೋಗ್ತಾ ಇರಲಿಲ್ಲ. ಅದೇ ಕಳ್ಕೊಂಡ್ಬಿಟ್ಟಿದ್ವಲ್ಲ ಅದೊಂದು ಇದು ನಮಗೆ ಫೀಲಿಂಗ್ ಇದ್ದೇ ಇರ್ತದೆ. ಎಷ್ಟೇ ಆದರೂ ಆ ಲೆವೆಲ್ಗೆ ಇನ್ನು ಒಬ್ಬರು ಬರೋ ಸಾಧ್ಯವಿಲ್ಲ. ಮಣ್ಣಲ್ಲಿ ಹುಟ್ಟಿ ಅದೇ ಮಣ್ಣಿನ ಗಂಧವನ್ನು ತನ್ನ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡು ಅದೇ ಮಣ್ಣಿನ ಜನರಿಗಾಗಿ ಬದುಕಿದವರು. ರಮೇಶ್ ಗುಪ್ತಾ ಅವರು ಹೇಳಬೇಕು ಅಂದರೆ, ನಮಗೆ ಆರ್ಯವೈಶ್ಯ ಮಂಡಳಿಗೆ, ಆರ್ಯವೈಶ್ಯ ಜನಾಂಗಕ್ಕೆ ಎಲ್ಲರಿಗೂ ಒಂದು ಶಕ್ತಿಯಾಗಿದ್ದವರು ನಾವು ಇವಾಗ ಶಕ್ತಿನ ಕಳ್ಕೊಂಡಿದ್ದೀವಿ. ಅವ್ರ ಮುಖಾಂತರ ನಾವೆಲ್ಲ ಸೇರಿ ಆ ಶಕ್ತಿಯನ್ನು ತುಂಬಬೇಕು ಅನ್ನೋದನ್ನ ನಾನು ಇವಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಸರಳ ಜೀವನ, ಉನ್ನತ ಚಿಂತನೆ, ಇದು ಅವರ ಬದುಕಿನ ಸಾರಾಂಶ. ಮಣ್ಣಿನ ಗಂಧವನ್ನು ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡ ವ್ಯಕ್ತಿ, ಸೇವೆಯ ಮೂಲಕ ಸಾವಿರಾರು ಹೃದಯಗಳನ್ನು ಸ್ಪರ್ಶಿಸಿದ ಮಹನೀಯರು.
ಮೊದಲನೇದಾಗಿ ಹೇಳಬೇಕಂದ್ರೆ ಅವ್ರ ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಚಿಕ್ಕ ವಯಸ್ಸಿಂದನೂ ಡೈನಮಿಕ್ ಆಗಿ, ಆಮೇಲೆ ಯಾವುದೇ ಕೆಲಸ ಮಾಡಲಿ ಪರ್ಫೆಕ್ಷನ್ ಆಗಿ, ಆಮೇಲೆ ಮುಂದಾಳತ್ವ ತಗೊಂಡು ಮಾಡಿರೋದನ್ನ ನೋಡ್ಕೊಂಡು ಬಂದಿದ್ದೀವಿ. ಅವ್ರು ಎಲ್ಲೇ ಹೋದರೂ ಆ ಪರಿಸ್ಥಿತಿಗೆ ತಕ್ಕಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾವಾಗಲೂ ಅವರು ತುಂಬ ಕುಟುಂಬದಲ್ಲಿ ಇರಬೇಕು, ಎಲ್ಲರ ಜೊತೆ ಇರಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ರು. ಮಕ್ಕಳು ಅಂದರೆ ಭಾಳ ಇಷ್ಟ. ಎಲ್ಲಿ ಹೋದ್ರು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳಾಗ್ಲಿ, ನಮ್ಮ ಅತ್ತೆ ಮಕ್ಕಳು, ಮಾವನ ಮಕ್ಕಳು ಎಲ್ಲರನ್ನೂ ಸೇರಿಸಿ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಪ್ರತಿ ವರ್ಷ ಮಂತ್ರಾಲಯಕ್ಕೆ ಸ್ನೇಹಿತರು, ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲ ಸೇರಿ ಒಂದು 100ರಿಂದ 125 ಜನದವರೆಗೂ ಒಟ್ಟುಗೂಡಿಸಿ ಕರ್ಕೊಂಡು ಹೋಗ್ತಾ ಇದ್ರು. ಫ್ಲಡ್ಸ್ ಆದಾಗ, ಮಂತ್ರಾಲಯದಲ್ಲಿ ಫ್ಲಡ್ಸ್ ಆದಾಗ ಇಲ್ಲಿಂದ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಹೋಗಿ ಅಲ್ಲಿ ದಿನಸಿ ಸಾಮಾನುಗಳೆಲ್ಲ ಒಂದೊಂದು ಏರಿಯಾಗೂ ಹೋಗಿ ಹಂಚಿದ್ದಾರೆ. ಆ ಥರ ಸೇವಾ ಮನೋಭಾವ ಇದ್ದವರು ನಮ್ಮ ಪಪ್ಪ. ಅವ್ರು ಬೆಳೆಯೋದ್ರ ಜೊತೆಗೆ ಅವ್ರ ಸುತ್ತಮುತ್ತಲಿರೋರ್ನ ಬೆಳೆಸೋ ಗುಣ ತುಂಬಾ ಚೆನ್ನಾಗಿತ್ತು ನಮ್ಮ ಪಪ್ಪಂಗೆ. ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಕಾಂಟ್ಯಾಕ್ಟ್ಸ್ನ ಬೇರೆಯವ್ರಿಗೆ ಕೊಡೋದಾಗ್ಲಿ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಅವ್ರನ್ನೂ ಬೆಳೆಸ್ಬೇಕು, ಬರೀ ನಾವು ಬೆಳೆದ್ರೆ ಆಗಲ್ಲ, ಎಲ್ಲರೂ ಬೆಳೆದ್ರೆ ಸಂತೋಷವಾಗಿರ್ತೀವಿ ಅಂತ ಹೇಳ್ತಾ ಇದ್ರು. ಕನ್ನಡ ನಾಡು ನುಡಿ ಅಂದ್ರೆ ತುಂಬಾ ಹೆಮ್ಮೆ, ಅವ್ರಿಗೆ ಅಭಿಮಾನ ಜಾಸ್ತಿ. ಯಾವಾಗ್ಲೂ ಕನ್ನಡ ಅಭಿಮಾನ ಅನ್ನೋರು, ಕನ್ನಡ ಬೆಳೆಸ್ಬೇಕು ಅಂತ ಯಾವಾಗ್ಲೂ ಹೇಳೋರು. ನಮಗೂ ಹಾಗೆ ಬಂದಿದೆ. ಅವರು ನಮ್ದು ಮಾತೃಭಾಷೆ ತೆಲುಗು ಆಗಿದ್ರು ಸಹ ನಾವೆಲ್ಲಾದ್ರೂ ಮಾತೃಭಾಷೆ ಯಾವುದು ಅಂದ್ರೆ ನಾವು ಕನ್ನಡ ಅಂತ ಹೇಳ್ತಾ ಇದ್ವಿ. ಯಾಕಂದ್ರೆ ನಮ್ಮ ಅಪ್ಪ ಹಂಗ್ ಹೇಳಿ ಬೆಳೆಸಿದಾರೆ ನಮ್ನ. ನಾನ್ ಚಿಕ್ಕ ವಯಸ್ಸಿಂದ ಅವ್ರನ್ನ ಯಾವಾಗ್ಲೂ ರೋಲ್ ಮಾಡೆಲ್ ಆಗೇ ನೋಡಿದೀನಿ. ಅವ್ರು ಇವಾಗ ಇಲ್ಲ ಅಂದ್ರೆ ನನ್ಗೆ ಅದನ್ನ ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನಮ್ ಜೊತೆಗೆ ಇದ್ದಾರೆ ಅಂತ ಅನ್ಕೊಂಡು ಅವರ ಆದರ್ಶಗಳನ್ನ ಮತ್ತೆ ಮಾಡ್ಕೊಟ್ಟಿರೋ ದಾರಿಯಲ್ಲಿ ನಾವು ಅವರು ಹೆಸರಿಗೆ ಕುಂದು ಬರ್ದೇ ಇರೋ ರೀತಿ ನಡ್ಕೋಬೇಕು ಅಂತ ಅನ್ಕೋತಾ ಇದೀವಿ. ಅವರು ಸೊಸೆನ ಮಗಳು ಅನ್ಕೋತಾ ಇದ್ರು, ಅಳಿಯನ್ನ ಮಗ ಅಂತಾನೆ ಯಾವಾಗ್ಲೂ ನೋಡೋರು. ಅವ್ರು ತುಂಬಾ ಅನ್ಯೋನ್ಯವಾಗಿರೋರು. ಅಂದ್ರೆ ಅಡ್ಗೆ ತಿಂಡಿ ಅಂದ್ರೆ ಅಪ್ಪಂಗೆ ಇಷ್ಟ, ಹೀಗೆ ಇರ್ಬೇಕು ಅಂತ. ಅಮ್ಮ ಎಷ್ಟೇ ಚೆನ್ನಾಗಿ ಮಾಡಿದ್ರು ಏನೋ ಒಂದ್ ಹೇಳ್ತಾ ಇದ್ರು. ಬಟ್ ಆದ್ರೂ ಅಮ್ಮ ಅದನ್ನ ಸರಿ ಮಾಡ್ಕೊಂಡು ಹೋಗೋರು. ಯಾವಾಗ್ಲೂ ಜಗಳ ಆಡ್ಬೇಕಾದ್ರೂ ಅಷ್ಟೇ, ಅಮ್ಮಂಗೆ ಕೋಪ ಬಂದ್ರೆ ಅಪ್ಪ ಶಾಂತವಾಗಿರೋರು, ಅಪ್ಪಂಗೆ ಕೋಪ ಬಂದ್ರೆ ಅಮ್ಮ ಶಾಂತವಾಗಿರೋರು. ನಮಗೂ ಯಾವಾಗ್ಲೂ ಹೇಳ್ತಾ ಇದ್ರು, ಯಾವಾಗೂ ಒಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಮಾತಾಡ್ಬಾರ್ದು, ಅವಾಗ ಜಗಳ ಜಾಸ್ತಿ ಆಗಲ್ಲ, ಅಲ್ಲಿಗೆ ನಿಂತೋಗುತ್ತೆ. ಇಬ್ರು ಮಾತಾಡಿದ್ರೆ ಜಗಳ ಜಾಸ್ತಿ ಆಗುತ್ತೆ, ಅವಾಗ್ಲೇ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಅಂತ ಯಾವಾಗ್ಲೂ ಹೇಳೋರು. ಜನರಲ್ ಆಗಿ ಅಪ್ಪಂಗೆ ಮಕ್ಳಂದ್ರೇನೆ ತುಂಬಾ ಇಷ್ಟ, ಅದ್ರಲ್ಲೂ ಹೆಣ್ಮಕ್ಳಂದ್ರೆ ತುಂಬಾ ಇಷ್ಟ. ಹೆಣ್ಮಕ್ಳು ಇರ್ಬೇಕು ಮನೇಲಿ ಯಾವಾಗ್ಲೇ ಕಳೆ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ನಾನಂದ್ರೆ ತುಂಬಾ ಇಷ್ಟ. ಅದನ್ನ ಹೇಳಕ್ಕಾಗಲ್ಲ, ಪದಗಳನ್ನಲ್ಲಿ ಹೇಳಕ್ಕಾಗಲ್ಲ. ಅಷ್ಟ್ ಚೆನ್ನಾಗಿ ಬೆಳೆಸಿದಾರೆ ನಮ್ನ, ಏನೋ ಕೊರತೆ ಇಲ್ದಂಗೆ ನೋಡ್ಕೊಂಡಿದ್ದಾರೆ. ವೃತ್ತಿ ಜೀವನದಲ್ಲಿ ಪ್ರಾಮಾಣಿಕತೆ, ಪರಿಶ್ರಮ ಮತ್ತು ದೃಢ ಸಂಕಲ್ಪದ ಮೂಲಕ ತಮ್ಮದೇ ಸ್ಥಾನವನ್ನು ನಿರ್ಮಿಸಿಕೊಂಡರು. ವಾಸವಿ ಫೈನಾನ್ಸ್ ಎಂಬ ಸಂಸ್ಥೆಯನ್ನು ಜನರ ವಿಶ್ವಾಸವನ್ನು ಗಳಿಸಿ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಅದನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. ನಮ್ಮ ನೆಚ್ಚಿನ ನಾಯಕ ಅಂತಂದರೆ ಅವ್ರು ಏನೇ ನಿರ್ಧಾರಗಳನ್ನು ತಗೊಂಡ್ರು ಕೂಡ ಒಳ್ಳೆ ನಿರ್ಧಾರಗಳನ್ನು ತಗೊಳ್ತಾ ಇದ್ರು. ಆ ನಿರ್ಧಾರಗಳು ನಮಗೆ ದಾರಿ ಆಗ್ತಾ ಇತ್ತು. ನಾನು ಆ ಥರ ಪಟ್ಟು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ಆ ಥರಗಳನ್ನು ಹೇಳ್ತಾ ಇದ್ರು, ನೋಡಿದ್ದು ಇವತ್ತು ನೀನು ಹೇಳ್ತಾ ಇದೀಯಾ, ಮುಂದೆ ನಮಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾ ಇದ್ರು. ಸ್ವಲ್ಪ ದಿನ ಆದಮೇಲೆ ಆ ಸಮಸ್ಯೆ ನನ್ನ ಕಣ್ಣು ಕಾಣಿಸ್ತಾ ಇತ್ತು. ಆದರೆ ಅವರ ನಿಜವಾದ ಮಹತ್ವವು ವ್ಯವಹಾರದಲ್ಲ, ಅದು ಸಾಮಾಜಿಕ ಸೇವೆಯಲ್ಲಿ. ಯುವಕರಲ್ಲಿ ಕ್ರೀಡಾ ಚೈತನ್ಯ ಮೂಡಿಸಲು ವಾಸವಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಸ್ಥಾಪನೆ, ಸಮಾಜದ ಏಳಿಗೆಗಾಗಿ ವಿವಿಧ ಸಂಘಟನೆಗಳಲ್ಲಿ ನಾಯಕತ್ವ, ಲಯನ್ಸ್ ಕ್ಲಬ್ ಮೂಲಕ ಸೇವೆ, ಇವೆಲ್ಲವೂ ಅವರ ಸಮಾಜಮುಖಿ ಸೇವೆಗಳು. ಆ ಟೈಮ್ನಲ್ಲಿ ನಮ್ಮ ತಂದೆಯವರು ಗೆಳೆಯರು ಎಲ್ಲ ಸೇರಿಕೊಂಡು ಒಂದು ವಾಸವಿ ಫೈನಾನ್ಸ್ ಅಂತ ಕೂಡ ಸ್ಥಾಪನೆ ಮಾಡೋದು. ಆ ಟೈಮ್ನಲ್ಲಿ ಮ್ಯಾನೇಜರ್ ಆಗಿ ಯಾರು ಕೆಲಸ ಮಾಡ್ಬೋದು, ಇದಕ್ಕೆ ಯಾರು ಸೂಕ್ತ ಅಂತ ಅಂದಾಗ ರಮೇಶ್ ಗುಪ್ತಾ ಅವರೇ ಇದಕ್ಕೆ ಸೂಕ್ತ ಅಂತ ಹೇಳ್ಬಿಟ್ಟು ಅವ್ರನ್ನ ಬೆಂಗಳೂರಿಂದ ಕರೆತಂದು ವಾಸವಿ ಫೈನಾನ್ಸ್ ಅಲ್ಲಿ ಮ್ಯಾನೇಜರ್ ಆಗಿ ಕೂಡ ಮಾಡಿದ್ರು. ಅಲ್ಲಿ ಏನೋ ದೇವಸ್ಥಾನದಲ್ಲಿ ಬಾಬಣ್ಣ ಇದ್ದಾರೆ ಅಂದ್ರೆ ಏನೋ ಒಂದು ಕಡೆ ದೇವಸ್ಥಾನಕ್ಕೆ ಒಂದು ಶಿಸ್ತು, ಒಂದು ಸಂಸ್ಕೃತಿ, ಅದು ಬಾಬಣ್ಣಂಗೆ ಅವ್ರ ಜೊತೆ ಹಿಂದೆ ನಿಂತಿದಾರಲ್ಲ ಡೈರೆಕ್ಟರ್ಗಳಿಗೆ ನಿಜವಾಗ್ಲೂ ಈ ಕೋಟಿ ನಮನ ಕೊಟ್ಟು ಸಾಲದು ಸರ್. ಬಹಳಷ್ಟು ಜನ ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ,
ಮಾಸ್ಟರ್ಗಳಾಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ, ಭಾಳಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಗಳು, ಸಿವಿಲ್ ಇಂಜಿನಿಯರ್. 1989ರಲ್ಲಿ ಉತ್ಸಾಹಿ 25 ಯುವಕರನ್ನು ಸೇರಿಸಿಕೊಂಡು ಸ್ಥಾಪಿಸಿದ ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ ಎಂಬ ಮಹೋನ್ನತ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಸ್ಥಾಪಕ ಅಧ್ಯಕ್ಷರಾದರು. ಕಳೆದ 36 ವರ್ಷಗಳಿಂದ ಎದುರಾದ ಹಲವಾರು ನೂರಾರು ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅಂದ್ರೆ ಅವರು ಶಾಲೆಯಲ್ಲಿ ಒಂದು ಸೀಟ್ ಸಿಗಬೇಕು ಅಂದ್ರೆ ಒಬ್ಬ MLA ಫೋನ್ ಮಾಡಬೇಕು, ಆ ಲೆವೆಲ್ಗೆ ಅವರು ಶಾಲೆನ ಡೆವಲಪ್ ಮಾಡಿದ್ರು. ಅಲ್ಲೂ ಅಷ್ಟೇ ಎಲ್ಲ ಮಕ್ಕಳನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂತ ಇದ್ರು, ಎಲ್ಲ ಶಿಕ್ಷಕರನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂತ ಇದ್ರು, ಅಷ್ಟೇ ನಮ್ಮ ಸಮಾಜದಲ್ಲೂ ಅಷ್ಟೇ ಚೆನ್ನಾಗಿ ನೋಡ್ಕೊಂತ ಇದ್ರು. ಸೊ ಇವೆಲ್ಲ ಏನ್ ಸೂಚಿಸುತ್ತೆ ಅಂದ್ರೆ ಅವರ ಎಲ್ಲರ ಜೊತೆನೂ ಸಮಾಜದಲ್ಲಿ ಅಷ್ಟು ಚೆನ್ನಾಗಿದ್ರು. ಅವರು ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಸಮಾಜಕ್ಕೋಸ್ಕರ ಅವರು ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದು 100% ಸೂಚಿಸುತ್ತೆ. ಖಂಡಿತ ಹೇಳ್ತೀನಿ, ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆ, ಅವ್ರು ಸಮಾಜಕ್ಕೆ ಮಾಡಿರೋ ಇದಕ್ಕೋಸ್ಕರನೇ ಅಷ್ಟು ಜನ ಅವ್ರಿಗೆ ಇದ್ದಿದ್ದು ಅಂತ. ಸುಮಾರು 1500 ವಿದ್ಯಾರ್ಥಿಗಳ ಸಮೂಹವನ್ನು ಹೊಂದಿರುವ ಮಾಗಡಿಯ ಈ ಪ್ರತಿಷ್ಠಿತ ಸಂಸ್ಥೆಯ ಶೈಕ್ಷಣಿಕ ಉನ್ನತಿಯನ್ನು ಇಂದು ರಾಜ್ಯದ ಶಿಕ್ಷಣ ಕ್ಷೇತ್ರವೇ ಬೆರಗುಗಣ್ಣುಗಳಿಂದ ನೋಡುತ್ತಿದೆ. ಅದರ ಸಂಪೂರ್ಣ ಯಶಸ್ಸಿನ ಹಿಂದಿರುವ ದೈತ್ಯ ಶಕ್ತಿಯೇ ಶ್ರೀ SG ರಮೇಶ್ ಗುಪ್ತಾ ಎಂಬ ಮಾಂತ್ರಿಕ ಶಿಕ್ಷಣ ತಜ್ಞ. ಅವರ ಅಣ್ಣ ನನಗೆ ಸಹಪಾಠಿ. ಆವಾಗ ರಮೇಶ್ ಗುಪ್ತಾ ಅವರು ಎಲೆಕ್ಟ್ರಿಕ್ ಪೈಪ್ಸ್ ಮಾಡೋವಂಥ ಒಂದು ಫ್ಯಾಕ್ಟ್ರಿ ಇತ್ತು ಡಬಲ್ ರೋಡಲ್ಲಿ. ಅಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅವರಿಗೆ ಒಂದು ಅವಕಾಶ ಬಂತು. ಅಂದರೆ ಅವ್ರಿಗೆ ಮನೆ ಪಕ್ಕದಲ್ಲಿರೋಂಥ ಒಬ್ಬರು ವಿಜಯಕ್ಕ ಅಂಥೇಳಿ, ಅವರು ಮಾಗಡಿಗೆ ಬರೋದಕ್ಕೆ ಅವರೇ ಪ್ರೋತ್ಸಾಹ ಮಾಡಿದ್ದು. ಆಗ ಅವರು ಮಾಗಡಿಗೆ ಬಂದರು. ಮಾಗಡಿಗೆ ಬಂದಾಗ 83-84ರಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಉನ್ನತ ಇದು ಒಳ್ಳೆಯ ಶಿಕ್ಷಣವನ್ನು ಎಲ್ಲರಿಗೂ ಎಟಕೋ ರೀತಿಯಲ್ಲಿ ನಾವು ಕೊಡಬೇಕು ಅಂಥೇಳಿ. ರಮೇಶ್ ಗುಪ್ತಾ ಅವ್ರ ಮನಸ್ಸಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋದೊಂದು ಬಲವಾದ ನಂಬಿಕೆ ಇತ್ತು. ಹಾಗಾಗಿ ಅವರು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ರು. ಅವ್ರದ್ದು ಒಂದು ಸಣ್ಣ ಗುಂಪನ್ನು ಕ್ರಿಯೇಟ್ ಮಾಡಿಕೊಂಡ್ರು. ಬಲವಾದ ಗುಂಪು, ಅವರಿಗೆ ಪ್ರೋತ್ಸಾಹ ಕೊಡೋರು, ಬಲ ಕೊಡೋರು, ಅವ್ರ ಮಾತಿನಂತೆ ನಡ್ಕೊಳ್ಳೋರು. ಹಾಗೆ ಒಂದು ಟೀಮನ್ನು ಇಟ್ಕೊಂಡು ಬಂದರು. ಅವರು ಏನೂ ಇಲ್ಲದೇ ಇರೋಂಥ ಒಂದು ಸಂಸ್ಥೆಯನ್ನು ಅವ್ರು ಕಟ್ಟಿದ್ರು. ಅವ್ರ ಅನಿಸಿಕೆಗೂ ಮತ್ತು ಸಮಾಜದಲ್ಲಿದ್ದಂಥ ಒಂದು ವಾತಾವರಣ ಏನಿತ್ತು ಅಂತ ಹೇಳಿದ್ರೆ, ಆ ಆಂಗ್ಲ ಮಾಧ್ಯಮದಲ್ಲೇ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಸಮಾಜದಲ್ಲಿ ಕೂಡ ಬಲವಾದ ಬೇರೂರಿತ್ತು. ಮಾಗಡಿನಲ್ಲಿ ಯಾವುದೂ ಆಂಗ್ಲ ಮಾಧ್ಯಮ ಶಾಲೆಗಳಿರಲಿಲ್ಲ. ಹಾಗಾಗಿ ಅವರು ಒಂದು ಉನ್ನತ ಮಟ್ಟಕ್ಕೆ ಅವರು ಆ ಶಾಲೆಯನ್ನು ತಗೊಂಡು ಹೋದರು. ಸಕ್ಸಸ್ ಆಗಿದ್ದಾರೆ. ಅವರು ಬಿಟ್ಟು ಹೋಗಿರೋಂಥದ್ದು ಮತ್ತು ಅವರು ಕ್ರಮಿಸಿದಂಥ ಸ್ಟೇಜ್ಗಳಿದೆಯಲ್ಲ, ಅದನ್ನು ನಾವೆಲ್ಲ ಪಾಲಿಸಬೇಕು ಮತ್ತು ಕಲಿಬೇಕು ಅನ್ನೋದೊಂದು ಆಕಾಂಕ್ಷೆ ಎಲ್ಲರೂ ಇಟ್ಕೋಬೇಕು. ಅವರು ಬೆಳೆದ ರೀತಿಯಲ್ಲಿ ನಾವು ಸಂಸ್ಥೆಗಳನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಶ್ರೀ ರಮೇಶ್ ಗುಪ್ತಾ ಅವರ ಜೀವನದ ಶ್ರೇಷ್ಠ ಅಧ್ಯಾಯ ಶಿಕ್ಷಣ ಸೇವೆ. ವಾಸವಿ ಎಜುಕೇಷನ್ ಟ್ರಸ್ಟ್ ಮೂಲಕ ಸಾವಿರಾರು ಮಕ್ಕಳ ಭವಿಷ್ಯಕ್ಕೆ ಬೆಳಕು ನೀಡಿದ ಮಹಾನ್ ಶಿಕ್ಷಣ ಸೇವಕ, ಶಿಕ್ಷಣ ತಜ್ಞ. ಅವರು ಒಂದು ಶಾಲೆಯನ್ನು ಮಾತ್ರ ನಿರ್ಮಿಸಲಿಲ್ಲ, ಭವ್ಯ ಭಾರತದ ಒಂದು ಪೀಳಿಗೆಯನ್ನೇ ರೂಪಿಸಿದರು. ವಾಸವಿ ಟ್ರಸ್ಟ್ ಮೂಲಕ ಸಾವಿರಾರು ಮಕ್ಕಳಿಗೆ ಭವಿಷ್ಯ ನೀಡಿದರು. ಅವರು ಕಟ್ಟಿದ ಶಾಲೆ ಕೇವಲ ಕಟ್ಟಡವಲ್ಲ, ಅದು ಕನಸುಗಳ ಪೂಜಾ ಮಂದಿರ. 100ಕ್ಕೆ 100 ಫಲಿತಾಂಶ, ರಾಜ್ಯ ಮಟ್ಟದ ಸಾಧನೆಗಳು, ಇವೆಲ್ಲವೂ ಅವರ ದೂರದೃಷ್ಟಿ ಮತ್ತು ಸಮರ್ಪಣೆಯ ಪ್ರತಿಫಲ. ರಮೇಶ್ ಗುಪ್ತಾ ಅವರಿಗೆ ಮದುವೆ ಮಾಡಿಕೊಟ್ಟಿರೋದು ನನ್ನ ತಂಗಿನ. ಅವರು ಸಾಮಾಜಿಕವಾಗಿ ಆಗಲಿ ಕೌಟುಂಬಿಕವಾಗಲಿ ಎಲ್ಲರಿಗೂ ಯಾವಾಗ ಏನು ಸಹಾಯ ಬೇಕಾಗತ್ತೆ ಅದನ್ನು ತಿಳ್ಕೊಂಡು ಕೆಲವೊಮ್ಮೆ ಹೇಳ್ಕೊತಾ ಇದ್ರೆ ಕೊಡ್ತಾ ಇದ್ರು, ಹೇಳದೇ ಇದ್ರೂ ಕೆಲವೊಂದ್ಸಲ ಅರ್ಥ ಮಾಡಿಕೊಂಡು ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಒಂದು ಕಿರಿಯರಾಗಿ ಎಂಜಾಯ್ ಮಾಡ್ತಾ ಇದ್ರು. ದೊಡ್ಡವರಾಗಿ ಪ್ರತಿಯೊಂದು ಯಾವುದೇ ಒಂದು ಸಮಸ್ಯೆ ಬಂದರೂ ಅವ್ರ ಹತ್ರ ನಮಗೆ ಸೊಲ್ಯೂಷನ್ ಸಿಗ್ತಾ ಇತ್ತು. ಆವಾಗ ಅವ್ರಿಗೆ ನೀಡಿದ ಸಾಂತ್ವನದಿಂದ ಇವತ್ತು ನಮ್ಮ ಸಂಸಾರಗಳು ಇಷ್ಟು ಒಂದು ಮಟ್ಟಿಗೆ ಎಲ್ಲರೂ ಒಂದು ಇದಾಗಿದ್ದೀವಿ ಅಂದರೆ ಅದಕ್ಕೆ ರಮೇಶ್ ಗುಪ್ತಾ ಅವರೇ ಕಾರಣ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿಯೂ ಅವರು ಸಲ್ಲಿಸಿದ ಸೇವೆ ಅಪಾರ. 2000ನೇ ಇಸ್ವಿನಲ್ಲಿ ಶ್ರೀಮತಿ ನಳಿನಿ ಮತ್ತು SG ರಮೇಶ್ ಗುಪ್ತಾ ಅವರು ಬಾಬಣ್ಣನವರು ಈ ದೇವಾಲಯಕ್ಕೆ ಆಗಮಿಸ್ತಾರೆ.
ಒಂದು ಹಳೆ ಜೋಪ್ಟಿ ತರ ಈ ಒಂದು ಚಿಕ್ಕ ದೇವಸ್ಥಾನ ಇರುತ್ತೆ. ಅವಾಗ ರಮೇಶ್ ಗುಪ್ತಾ ಅವರು ಹೇಗಾದ್ರೂ ಮಾಡಿ ಈ ಒಂದು ಮಾಗಡಿ ಟೌನಿನಲ್ಲಿರೋ ದೇವಸ್ಥಾನನ ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಡ್ತಾರೆ. ಆಮೇಲೆ ಹೊಸದಾಗಿ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ರಂಗೇಗೌಡರು ಮತ್ತೆ ರಮೇಶ್ ಗುಪ್ತಾ ಅವರು ಈ ಒಂದು ದೇವಾಲಯ ನಿರ್ಮಾಣ ಮಾಡಿದ್ರು. ನಿರ್ಮಾಣ ಮಾಡಿದ ನಂತರ ಭಕ್ತಾದಿಗಳ ಸಹಾಯ ತಗೊಂಡು ಮೇಲ್ಗಡೆ ಗೋಪುರ, ಗೊಂಬೆಗಳು, ಎಲ್ಲಾ ಕೆಲಸಗಳು ಪ್ರತಿಯೊಂದನ್ನು ಈ ದೇವಸ್ಥಾನಕ್ಕೆ ಮುಖ್ಯ ದಾನಿಗಳಾಗಿ ಎಲ್ಲ ಕಾರ್ಯಕ್ರಮದಲ್ಲೂ ಮುಂದೆ ನಿಂತು ಅವರದೇ ಆದಂತಹ ಒಂದು ಕೊಡುಗೆ ಈ ದೇವಸ್ಥಾನಕ್ಕೆ ತುಂಬಾ ಇದೆ ಸ್ವಾಮಿ. ಬಾಬಣ್ಣವ್ರ ಸ್ನೇಹಿತರು ಕಡೆಯವರು ಎಲ್ಲರೂ ಸೇರಿ ಅವ್ರ ಕುಟುಂಬದವರು ನಮ್ಮದೇ ಮನೆ ದೇವರಿದು ಕೆಂಪಮ್ಮ ತಾಯಿ, ನಾವೇ ಇದಕ್ಕೆ ಎತ್ತಿನ ಒತ್ತು ಕೊಡ್ತೀನಪ್ಪ ಅಂತ ಹೇಳಿ ಅವ್ರು ನಿಂತ್ಕೊಂಡು ಇದಕ್ಕೆ ಸಪೋರ್ಟ್ ಕೊಟ್ಟು ಮಾಡಿದ್ರು. ಬಾಬಣ್ಣವ್ರ ಕಾಲೆಕ್ಕದ ಮೇಲೆ ಈ ದೇವಸ್ಥಾನ ಇಷ್ಟು ಅಭಿವೃದ್ಧಿ ಆಗಿದ್ದು, ಇಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಸೇರ್ಕೊಂಡು ಅವ್ರ ಕುಟುಂಬದವರು, ಅಮ್ಮ ಅಣ್ಣ ಇವರೆಲ್ಲ ಸೇರ್ಕೊಂಡು ನಾವಿದ್ದೀವಿ ಸ್ವಾಮಿಗಳೇ ನಾವಿದ್ದೀವಿ ಅಂತ ಅವರೆಲ್ಲ ಕಡೆನೂ ಕರೆದು ಈ ಮಟ್ಟಕ್ಕೆ ಈ ದೇವಸ್ಥಾನನ ಇವತ್ತು ನಡೆಸಬೇಕು ಅಂತಂದರೆ ಅವರಿಂದನೇ ಇದು ನಡೀತಾ ಇರೋದು. ದೇವಾಲಯಗಳ ಅಭಿವೃದ್ಧಿ, ಸಂಪ್ರದಾಯಗಳ ಉಳಿವು ಇವುಗಳ ಮೂಲಕ ಅವರು ಸಂಸ್ಕೃತಿಯ ರಕ್ಷಕರಾಗಿದ್ದರು. ಅವರು ನಂದಾದೀಪವಾಗಿದ್ದರು. ಹೇಗೆ ಅಂತ ಅಂದರೆ ಎಲ್ಲೇ ಒಂದು ಚಟುವಟಿಕೆ ಮಾಡಿದ್ರೆ ಅದು ನಿರಂತರವಾಗಿ ಅದರಿಂದ ಬೆನ್ನೆಲುಬಾಗಿ ನಿಂತ್ಕೊಳ್ತಾ ಇದ್ರು. ಇವತ್ತು ಅವರು ಸಾಕ್ಷಾತ್ ನಕ್ಷತ್ರವೇ ಆಗಿದ್ದಾರೆ. ಅಂದರೆ ಅದರ ವಿರಾಟ್ ರೂಪವನ್ನು ಪಡ್ಕೊಂಡಿದ್ದಾರೆ. ಅವರು ಎಲ್ಲಿದ್ರೂ ನಮ್ಮೊಟ್ಟಿಗೆ ಇರ್ತಾರೆ, ನಮ್ಮ ಚಟುವಟಿಕೆಗಳನ್ನ ಗಮನಿಸ್ತಿರ್ತಾರೆ, ಜೊತೆಗೆ ಅದನ್ನು ಪೋಷಣೆ ಮಾಡ್ತಿರ್ತಾರೆ ಅನ್ನೋದು ನನ್ನ ಅಭಿಮತ. ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಪ್ರತಿ ಕ್ಷೇತ್ರಗಳಲ್ಲೂ ತಮ್ಮ ಛಾಪ್ ಇಟ್ಕೊಂಡಿದ್ರು. ಶೈಕ್ಷಣಿಕವಾಗಿ ಅವರು ವಾಸವಿ ಎಕ್ಸಲೆನ್ಸಿ ಅಂತ ಒಂದು ಆರ್ಯವೈಶ್ಯ ಮಹಾಸಭಾ ಕೊಡೋ ದೊಡ್ಡ ಅವಾರ್ಡು ಇವತ್ತು ನಮ್ಮ ಶಾಲೆಗೆ ತಂದರು ಅಂದಾಗ ನಾವು ಭರವಸೆಯನ್ನು, ಅವರ ಆತ್ಮಸ್ಥೈರ್ಯವನ್ನು ಮೆಚ್ಚಿಕೊಳ್ಳುವಂಥದ್ದೇ. ವರ್ಷದಲ್ಲಿ ಒಂದು ಸಾರ್ತಿ ಅವರ ಹೆಸರಿನಲ್ಲಿ ಶ್ರೀ ಎಸ್ ಜಿ ರಮೇಶ್ ಗುಪ್ತಾ ಪ್ರಶಸ್ತಿ ಅಂತ ಒಂದು ವಿತರಣೆ ಮಾಡಿದ್ರೆ ಆ ಮೂಲಕ ಅವ್ರಿಗೆ ನಾವು ಶಾಶ್ವತವಾದ ಗೌರವವನ್ನು ಸೂಚಿಸಿದಂಗೆ ಆಗುತ್ತೆ. ದೇಹ ಅಳಿದು ಹೋಗಬಹುದು, ಆದರೆ ಕಾರ್ಯಗಳು ಶಾಶ್ವತ. ರಮೇಶ್ ಗುಪ್ತಾ ಅವರು ನಮ್ಮೊಂದಿಗಿಲ್ಲ, ಆದರೆ ಅವರು ರೂಪಿಸಿದ ದಾರಿಯಲ್ಲಿ ಸಾವಿರಾರು ಹೆಜ್ಜೆಗಳು ಮುಂದುವರಿಯುತ್ತವೆ. ನಮ್ಮ ತಾತ ಅವರು ಅವ್ರ ತಂದೆಯವರು ಬಹಳ ಸ್ನೇಹಿತರು, ಗಳಸ್ಯ ಕಂಠಸ್ಯ ಅಂತಾರಲ್ಲ ಹಾಗೆ. ಅವರು ಬೇಕಾದಷ್ಟು ಸಮಾಜ ಸೇವೆ ಮಾಡಿರೋದು, ಸುಮಾರು ಮಕ್ಕಳುಗಳಿಗೆ ವಿದ್ಯಾದಾನ, ಅದೇ ರೀತಿಯಲ್ಲಿ ಫೀಸ್ ಕಟ್ಟಕ್ಕಾಗದೇ ಇರುವಂಥ ಬಡ ಮಕ್ಕಳುಗಳಿಗೆ ವಿಶೇಷವಾದ ಫ್ರೀ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. 30-40 ವರ್ಷದಿಂದ ಪ್ರತಿನಿತ್ಯವೂ ತಪ್ಪದೆ ಅವರು ಎಲ್ಲ ದೇವಸ್ಥಾನಗಳಿಗೆ ಹೂವನ್ನು ಕೊಡ್ತಾಯಿದ್ರು. ದೇವರ ಸೇವೆಗೆ ಪ್ರತಿನಿತ್ಯ ಒಂದು ಮಾಲೆ ಅಥವಾ ಅವ್ರ ಕೈಲಾಗದಂಥ ಹೂವನ್ನು ತಂದು ಸಮರ್ಪಣೆ ಮಾಡಿ ಪ್ರತಿ ದಿವಸ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ದೇವಸ್ಥಾನಗಳಲ್ಲಿ ಯಾವುದೇ ಸಮಸ್ಯೆಗಳಿರಲಿ, ಯಾವುದೇ ತೊಂದರೆಗಳಿದ್ದಿ ಅವ್ರಿಗೆ ವಿಚಾರ ತಿಳಿದ್ರೆ ಸಾಕು, ಅದಕ್ಕೆ ಸ್ಪಂದಿಸಿ ಅವರು ಆ ಕೆಲಸವನ್ನು ಪೂರ್ಣ ಮಾಡ್ತಾಯಿದ್ರು. ನಮ್ಮನ್ನು ಚಿಕ್ಕ ವಯಸ್ಸಿನಿಂದ ಅವ್ರು ಹೆಗಲ ಮೇಲೆ ಕೂಡಿಸ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಸುಮಾರು ಹೊತ್ತು ಅಲ್ಲೇ ಕಾಲ ಕಳೀತಾ ಇದ್ವಿ ಚಿಕ್ಕ ವಯಸ್ಸಿನಲ್ಲಿ. ಬಡವರು ಅಂದರೆ ಬಹಳ ಕಾಳಜಿ ಅವರಿಗೆ. ಯಾರಾದರೂ ಬಡವರು ಏನಾದರೂ ಕೇಳಿಕೊಂಡು ಬಂದರೆ ಅವ್ರನ್ನ ಬರೀ ಕೈಲಿ ಕಳಿಸ್ತಾ ಇರಲಿಲ್ಲ. ಸುಮಾರು ಇಂಥದ್ದು ಅಂತಿಲ್ಲ, ಬೇಕಾದಷ್ಟು ಮಾನವೀಯ ಮೌಲ್ಯಗಳು ಅವ್ರ ಹತ್ರ ಇತ್ತು. ಸಮಾಜಮುಖಿಯಾದಂಥ ಕಾರ್ಯಗಳಿಗೆ ಸದಾಕಾಲವೂ ಮುಂದೆ ನಿಲ್ತಾ ಇದ್ರು ಅವರು. ಅವರ ಜೀವನ ನಮಗೆ ಒಂದು ಪಾಠ. ಸಂಪತ್ತು ಗಳಿಸುವುದಕ್ಕಿಂತ ಸಂಸ್ಕಾರ ಮತ್ತು ಸೇವೆಯನ್ನು ಹಂಚುವುದು ಮಹತ್ವದ್ದು. ವೃತ್ತಿ ಜೀವನದಲ್ಲಿ ಪ್ರಾಮಾಣಿಕತೆ, ಸಮಾಜ ಸೇವೆಯಲ್ಲಿ ಅಪಾರ ಸಮರ್ಪಣೆಯಿಂದ ಯುವ ಜನತೆಗೆ ಪ್ರೇರಣೆಯಾದ ನಾಯಕ. ನಮ್ಮ ಅಣ್ಣವರಾದ್ಮೇಲೆ ಇವ್ರನ್ನೇ ನಮ್ಮ ಅಣ್ಣ ಅಂತ ನಾನು ಅನ್ಕೊಂಡಿದ್ದು. 2001ರಿಂದ 2026ವರೆಗೂ ಅವರು ನಾವು ಒಡನಾಟ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಜೊತೆಲೇ ಇರ್ತಿದ್ವಿ. ನಮ್ಮದು ಮೆಡಿಕಲ್ ಸ್ಟೋರ್ ಇದೆ. ಸಾಯಂಕಾಲ 8 ಗಂಟೆಗೆ ಬಂದರೆ 9 ಗಂಟೆವರೆಗೂ ನಮ್ಮ ಅಂಗಡಿಲೇ ಕೂತಿರೋರು. ಏನೇ ಕಷ್ಟ ಬಂದರು, ಏನೇ ಹೇಳಿದ್ರು ಎಲ್ಲ ಬಗೆಹರಿಸೋರು. ಅವ್ರ ಕಷ್ಟ ಏನಿದ್ರು ನನಗೆ ಹೇಳೋರು. ಯಾವಾಗ ನೋಡಿದ್ರು ಅಂಗಡಿಲಿ ಇರ್ತೀಯಾ, ಸ್ಕೂಲಿಗೆ ಬಾ, ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಮಾಡು ಅಂತ ಹೇಳ್ತಾಯಿದ್ರು. ಎಲ್ಲೇ ಹೋದ್ರು ಇಬ್ಬರು ಜೊತೆಲೇ ಹೋಗ್ತಿದ್ವಿ, ಜೊತೆಲೇ ಬರ್ತಿದ್ವಿ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆಯಂತೆ ಶ್ರೀ ಎಸ್ ಜಿ ರಮೇಶ್ ಗುಪ್ತಾ ಅವರು ಅತ್ಯಂತ ಕಿರಿಯ ವಯಸ್ಸಿನಿಂದ ಇಲ್ಲಿಯವರೆಗೂ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಅದಕ್ಕೆ ಮೌಲ್ಯವನ್ನು ತಂದುಕೊಟ್ಟವರು. ಹುಡುಗರನ್ನ ಸೇರಿಸೋದು, ಒಂದು ಸಂಘಟನೆ ಮಾಡೋದು,
ಆವಾಗ ಒಂದು ಕ್ಯಾರಮ್ ಬೋರ್ಡು ಮತ್ತು ಚೆಸ್ಸು ಮತ್ತು ಟೇಬಲ್ ಟೆನ್ನಿಸ್ ಇವೆಲ್ಲ ಆಡಿ ಹುಡುಗರನ್ನೆಲ್ಲ ಸಂಘಟನೆ ಮಾಡಿ ಅವರೆಲ್ಲ ಮಾಡ್ತಾಯಿದ್ರು. ಆವಾಗ ಅವ್ರನ್ನ ಯುವಕ ಅಂತ ಹೇಳಿ ಕರಿತಾ ಇದ್ವಿ. ಸೋಷಿಯಲ್ ಸರ್ವಿಸ್ ಒಂದು ನಾವು ಏನು ಮಾಡ್ಬೋದು, ಮನುಷ್ಯನಾಗಿ ನಾವು ಹುಟ್ಟಿದ್ದೀವಿ, ಏನು ಮಾಡಬೇಕು ಅನ್ನೋದನ್ನು ಅವ್ರು ತೋರಿಸ್ತಾ ಇದ್ರು. ಅವರು ಜೀವನವೇ ಬರೀ ಸೇವೆ 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 ಅಂದ್ಕೊಂಡೇ ಹೋಗಿದ್ದವರು. ಅವ್ರು ಏನು ಹೇಳಿದಾರೋ ಅದನ್ನು ನಾವು ಮಾಡಿಕೊಂಡು ಅವ್ರಿಗಿನ್ನ ಹೆಚ್ಚಾಗಿ ತೋರಿಸಿ ಚೆನ್ನಾಗಿ ಮಾಡಿದಾರಪ್ಪ ಅಂತ ಅವ್ರ ಕುಟುಂಬದವ್ರ ಹತ್ರ ಸಹಿ ಅನ್ನಿಸ್ಕೋಬೇಕು. ಮಾಗಡಿ, ರಾಮನಗರ, ಬೆಂಗಳೂರು ನಗರ ಮತ್ತಿತರ ಪ್ರದೇಶಗಳ ಆರ್ಯ ವೈಶ್ಯ ಸಮಾಜದ 10 ಹಲವಾರು ಸಂಸ್ಥೆಗಳಲ್ಲಿ ಕಾರ್ಯಕಾರಿ ಸಮಿತಿಗಳ ಸದಸ್ಯರಾಗಿ, ನಿರ್ದೇಶಕರಾಗಿ, ಜಿಲ್ಲಾಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ಧಾರ್ಮಿಕ ಸಂಸ್ಥೆಗಳಲ್ಲಿ ಧರ್ಮದರ್ಶಿಗಳಾಗಿ ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಪ್ರಾಮಾಣಿಕವಾಗಿ ಪಾಲಿಸಿಕೊಂಡು ಕಾರ್ಯನಿರ್ವಹಿಸಿದ ಸಮಾಜದ ಪರಮೋಚ್ಚ ಶಕ್ತಿ. ಬಾಬು ಬೆಳೀತಾ ಹೋದಂಗೆ ಅವ್ರ ಅಕ್ಕನ ಮದುವೆ ಅಂದು ಅವ್ರ ತಂದೆ ಮಾಡಿದ್ರು. ಮಿಕ್ಕವ್ರದ್ದೆಲ್ಲನೂ ಬಾಬುನೇ ಚಿಕ್ಕವನಾದ್ರೂ ಜವಾಬ್ದಾರಿ ವಹಿಸ್ಕೊಂಡು ಅವ್ರಿಗೆಲ್ಲ ಮದುವೆ ಮಾಡ್ದ. ಕಡೆಗೆ ಅವ್ರ ಅಣ್ಣನ ಮದುವೆನೂ ಅವನೇ ಮಾಡ್ದ. ಮನೆ ಗೆದ್ದು ಮಾರ್ಗೆಲ್ಲು ಅನ್ನೋದನ್ನು ಸಾಬೀತು ಮಾಡಿಬಿಟ್ಟ ಅವನು. ಇನ್ನು ಮನೆ ಬಿಟ್ಟು ಹೊಸಲು ಆಚೆ ಬಂದ ಮೇಲೆ ಸಮಾಜ ಸೇವೆಯಲ್ಲಿ ಅದೆಷ್ಟು ಚೆನ್ನಾಗಿ ತೊಡಗಿಸ್ಕೊಂಡಿದ್ದ ಅನ್ನೋದನ್ನು ಇವಾಗ ನಾನು ಹೇಳೋ ಮುಂಚೆ ಮಾಗಡಿಯವರೆಲ್ಲರೂ ಮಾತಾಡಿಬಿಟ್ಟಿದ್ದಾರೆ. ನಾನು ಹೇಳೋದೇನು ಅಂದರೆ, ವಾಸವಿ ವಿದ್ಯಾನಿಕೇತನದ ಇತಿಹಾಸದ ಪುಟಗಳಲ್ಲಿ ಬಾಬು ಅವ್ರ ಕಾಲಮಾನ ಗೋಲ್ಡನ್ ಡೇಸ್ ಅಂತ ನಾನು ಭಾವಿಸಿದ್ದೀನಿ. ಮುಂದೆ ಇವ್ರಿಗಿಂತ ಚೆನ್ನಾಗಿರೋರು ಬರ್ಬೋದು, ಆದರೆ ಇವರು ಹಾಕಿಕೊಟ್ಟ ಬುನಾದಿ ಇದೆಯಲ್ಲ ಅದು ಮುಂದೆ ಬರೋರಿಗೆ ಆದರ್ಶಪ್ರಾಯ ಅಂತ ಭಾವಿಸ್ತೀನಿ ನಾನು. ಕರ್ಮಯೋಗಿ ಶ್ರೀ ಎಸ್ ಜಿ ರಮೇಶ್ ಗುಪ್ತಾ ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಧಾರ್ಮಿಕ ಸೇವೆಗಳನ್ನು ಪರಿಗಣಿಸಿ ಮಾಗಡಿ, ರಾಮನಗರ, ಬೆಂಗಳೂರು ಅಲ್ಲದೆ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಅನೇಕಾನೇಕ ಪ್ರಶಸ್ತಿ, ಸಮ್ಮಾನಗಳು, ಪುರಸ್ಕಾರಗಳನ್ನು ನೀಡಿ ಗೌರವಿಸಿ ಆದರಿಸಲಾಗಿದೆ. ಅವರಿಗೆ ದೊರೆತ ಪ್ರಶಸ್ತಿಗಳು ಅವರ ಸಾಧನೆಯ ಪ್ರತಿಬಿಂಬ ಮಾತ್ರ. ಆದರೆ ನಿಜವಾದ ಗೌರವ ಜನರ ಹೃದಯದಲ್ಲಿ ಅವರು ಪಡೆದ ಅಳಿಸಲಾಗದ ಸ್ಥಾನ. ಇವತ್ತಿನ ಅವನು ಕಳ್ಕೊಂಡು ನಾನು ಅನಾಥ ಆಗಿದ್ದೀನಿ. ಅವನು ನನ್ನ ಬಲಗೈ ಇದ್ದಂಗಿದ್ದ. ಪ್ರತಿಯೊಂದಕ್ಕೂ ಅವ್ರ ಸಲಹೆ ನಾನು ಕೇಳ್ತಾ ಇದ್ದೆ. ಯಾಕೆಂದರೆ ನಾನು ಅವನಷ್ಟು ಬುದ್ಧಿವಂತ ನಾನಲ್ಲ. ಅವನ ಸಲಹೆ ಕೇಳಿಕೊಂಡು ನಾವಿಬ್ಬರು ಒಂದು ಕಡೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅದನ್ನು ಕಾರ್ಯರೂಪ ತಗೊಂಬರ್ತಾ ಇದ್ವು. ಅವನು ಕಳ್ಕೊಂಡು ನಾನು ಬಡವಾಗಿದ್ದೀನಿ. ಅವನು ಬಲಗೈ ಬುಡ್ದಂಗೆ ಆಗ್ಬಿಟ್ಟಿದೆ. ಆ ಸ್ಥಾನ ತುಂಬೋದಕ್ಕೆ ಸಾಧ್ಯವೇ ಇಲ್ಲ. ಇಂದು ಅವರು ನಮ್ಮೊಂದಿಗಿಲ್ಲ. ಆದರೆ ಅವರ ಜೀವನ, ಅವರ ಸೇವೆ, ಅವರ ಮೌಲ್ಯಗಳು ಸದಾ ನಮ್ಮೊಂದಿಗೆ ಇರುತ್ತವೆ. ನಾವು ಅವರಿಂದ ಕಲಿಯಬೇಕಾದದ್ದು ಒಂದೇ, ಬದುಕು ನಮ್ಮದೇ, ಆದರೂ ಅದರ ಅರ್ಥ ಇತರರ ಸೇವೆಯಲ್ಲಿ. ನಮಗೆ ತುಂಬ ಸಹಾಯ ಮಾಡಿದ್ದಾರೆ, ಜೊತೆಲಿದ್ದಾರೆ. ಎಲ್ಲ ಪ್ರತಿಯೊಂದು ಕಾರ್ಯಗಳಲ್ಲೂ ನಾನಿದ್ದೀನಿ, ನೀವು ಯಾಕೆ ಇದು ಮಾಡ್ತೀರಾ ಅಂತ ಒಂದು ಬೆನ್ನೆಲುಬಾಗಿದ್ರು. 45 ವರ್ಷದ ಬಾಂಧವ್ಯಕ್ಕಿಂತ ಅವ್ರು ಮಾಡ್ತಾ ಇದ್ದಿದ್ದು, ಅವ್ರು ನೀಡ್ತಾ ಇದ್ದಿದ್ದು, ಮಾಗಡಿ ಅಂದರೆ ಬಾಬು, ಬಾಬು ಅಂದರೆ ಮಾಗಡಿ ಅಂತಿದ್ವಿ. ಶ್ರೀ ಎಸ್ ಜಿ ರಮೇಶ್ ಗುಪ್ತಾ ಅವರ ಅಗಲಿಕೆ ತುಂಬಾ ವಿಷಾದಕರ. ಅವರ ಜೀವನ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಸ್ಮರಿಸುವ ಈ ಸಾಕ್ಷ್ಯಚಿತ್ರ ಅವರಿಗೆ ಭಾವನಾತ್ಮಕ ಶ್ರದ್ಧಾಂಜಲಿಯನ್ನೂ ಸಲ್ಲಿಸುತ್ತದೆ. ಅವರ ಕುಟುಂಬದವರು, ಆತ್ಮೀಯ ಸ್ನೇಹಿತರು, ಹಿತೈಷಿಗಳು, ಸಮಾಜದ ಗಣ್ಯರು, ಅವರ ಒಡನಾಡಿಗಳು, ರಾಜಕೀಯ ಮುಖಂಡರು ಅವರನ್ನು ನೆನೆಸಿಕೊಳ್ಳುವುದು, ಅವರ ಬಗ್ಗೆ ಮಾತಾಡುವುದು ಕೇಳಿದರೆ ಎಂಥವರಿಗೂ ದೈವ ಎಷ್ಟು ಕ್ರೂರಿ ಎನಿಸದೇ ಇರದು. ಸರ್ ಹೆಂಗೆ ಅಂದ್ರೆ ಒಂದು ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತಾರಲ್ಲ ಹಾಗೆ. ಸೊ ಯಾವತ್ತಿದ್ರು ಪರ್ಫೆಕ್ಟ್, ಎಲ್ಲದರಲ್ಲೂ ಪರ್ಫೆಕ್ಟ್ನೆಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅಷ್ಟೇ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ರು. ಅವ್ರನ್ನ ನಾವು ಯಾವುದೇ ಒತ್ತಡದಲ್ಲಿ ಇದ್ದಾಗ ಅವರನ್ನ ನೋಡಿದಾಗ ಆ ನಗು ಮುಖನೇ ನಮಗೆ ಸ್ಫೂರ್ತಿ ತುಂಬ್ತಾ ಇತ್ತು. ಯಾವಾಗ್ಲೂ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ತಾ ಇದ್ರು. ಎಂತ ಸಂಕಷ್ಟದ ಸ್ಥಿತಿಲೂ ನಮ್ಗಳನ್ನ ಕೈ ಬಿಟ್ಟಿಲ್ಲ. ಕೋವಿಡ್ ಟೈಮಲ್ಲಿ ಹೇಳ್ಬೇಕಂದ್ರೆ ಮನೆಗೂ ಫೋನ್ ಮಾಡಿ ನಿಮ್ಗೆ ದಿನಸಿ ಬೇಕಾ, ತರಕಾರಿ ಬೇಕಾ ಅಂತ ವಿಚಾರಿಸಿದ್ದಾರೆ. ಅಂತ ಕಷ್ಟದ ಸಮಯದಲ್ಲೂ ನಮ್ಗೆ ಸಂಬಳ ಕೊಟ್ಟು ನಮ್ಮ ಫ್ಯಾಮಿಲಿಗಳನ್ನ ರಕ್ಷಣೆ ಮಾಡಿದ್ದಾರೆ. ನಮ್ಮ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ನಮ್ಮನ್ನು ನೋಡ್ಕೊತಾ ಇದ್ದಾರೆ. ಅದರಲ್ಲೂ ನಮ್ಮ ಬಾಬು ಸರ್
ನಾನು ಈಚೆ ಕಲ್ತಿರೋದ್ಕಿಂತ ಈ ಸಂಸ್ಥೆಯಲ್ಲಿ ಸರ್ ಮಾರ್ಗದರ್ಶನದಲ್ಲಿ ಕಲ್ತಿರೋದೇ ಜಾಸ್ತಿ. ನನಗೆ ಅವಕಾಶ ಕಲ್ಪಿಸ್ಕೊಟ್ಟಂತ ದೇವರು ಅಂತ ಹೇಳ್ಬೋದು. ಕೊರೋನಾ ಟೈಮ್ನ ನಾನು ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ ನಾನು ಸಾವನ್ನ ಗೆದ್ದು ಬಂದಿದ್ದೀನಿ. ಒಂದು ಲೆಕ್ಕದಲ್ಲಿ ಅವರು ನನಗೆ ದೇವರಿದ್ದಂಗೆ. ಈ ನಮ್ಮ ಅಧ್ಯಕ್ಷರು ತೋರಿಸಿದಂತಹ ದಾರಿನಲ್ಲೇ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ನಮ್ಮ ಶಾಲೆಗೆ ಏನು ಹೆಸರಿತ್ತು ಅದನ್ನ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ತಾಳುವ ಶಕ್ತಿಯನ್ನು ಶ್ರೀ ವಾಸವಿ ಅಮ್ಮ ನೀಡಲಿ ಎಂದು ಪ್ರಾರ್ಥಿಸೋಣ.